Hello friends, welcome to my YouTube channel Debug Coding. ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ ಚಾಪ್ಟರ್ 18 ನಲ್ಲಿ ನಾನು ನಿಮಗೆ CSS ಟೆಕ್ಸ್ಟ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ನಿಮ್ಗೆ ಏನೇನು ಹೇಳ್ಕೊಡ್ತೀನಿ ಅದನ್ನ ಲಿಸ್ಟ್ ತೋರಿಸ್ತೀನಿ. ಅದಾದ್ಮೇಲೆ ಒನ್ ಬೈ ಒನ್ ಡೆಮೋ ತೋರಿಸ್ತಾ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಏನ್ ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ ಅಂತಂದ್ರೆ ಆಡಿಂಗ್ ಕಲರ್ ಟು ಅ ಟೆಕ್ಸ್ಟ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ವೆಬ್ ಪೇಜ್ ಅಲ್ಲಿ ಪ್ಯಾರಾಗ್ರಾಫ್ ನ ಹೇಗೆ ಆಡ್ ಮಾಡೋದು, ಹೆಡ್ಡಿಂಗ್ ನ ಹೇಗೆ ಆಡ್ ಮಾಡೋದು ಅಂತ. ಇವಾಗ ಆಡ್ ಮಾಡಿರೋ ಪ್ಯಾರಾಗ್ರಾಫ್ ಅಥವಾ ಟೆಕ್ಸ್ಟ್ ಅಥವಾ ಹೆಡ್ಡಿಂಗಿಗೆ ನಾವು ಕಲರ್ ನ ಹೇಗೆ ಅಪ್ಲೈ ಮಾಡ್ಬೋದು, ಅದಕ್ಕೆ CSS ಪ್ರಾಪರ್ಟಿ ಇದೆ, ಟೆಕ್ಸ್ಟ್ ಪ್ರಾಪರ್ಟಿ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಕಲರ್ ನ ಅಪ್ಲೈ ಮಾಡ್ಬೋದು ಒಂದು ಟೆಕ್ಸ್ಟ್ ಅಥವಾ ಪ್ಯಾರಾಗ್ರಾಫ್ಗೆ. ಅದೇಗೆ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಆಡಿಂಗ್ ಕಲರ್ ಟು ಅ ಟೆಕ್ಸ್ಟ್ ಯೂಸಿಂಗ್ CSS ಟೆಕ್ಸ್ಟ್ ಪ್ರಾಪರ್ಟೀಸ್. ನೆಕ್ಸ್ಟ್ ಅಲೈನಿಂಗ್ ಟೆಕ್ಸ್ಟ್. ಡಿಫಾಲ್ಟ್ ಆಗಿ ನಮ್ಮ ಟೆಕ್ಸ್ಟ್ ಯಾವತ್ತು ಲೆಫ್ಟ್ ಸೈಡ್ ಅಲೈನ್ ಆಗಿರುತ್ತೆ ವೆಬ್ ಪೇಜ್ ಅಲ್ಲಿ. ನಾವು ಇವಾಗ ಅದನ್ನ ರೈಟ್ ಸೈಡ್ ಅಲೈನ್ ಮಾಡಬೇಕು ಅಥವಾ ಸೆಂಟರ್ ಅಲೈನ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ CSS ಟೆಕ್ಸ್ಟ್ ಪ್ರಾಪರ್ಟಿ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಾವು ಟೆಕ್ಸ್ಟ್ ನ ಅಲೈನ್ ಮಾಡಬಹುದು. ಮತ್ತು ಟೆಕ್ಸ್ಟ್ ಡೆಕೋರೇಷನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಹಳೆ ವಿಡಿಯೋಗಳನ್ನ ವಾಚ್ ಮಾಡಿದ್ರೆ HTML ವಿಡಿಯೋಸ್ ಅದ್ರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಹೈಪರ್ ಲಿಂಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಡಿಫಾಲ್ಟ್ ಆಗಿ ಏನಾಗುತ್ತೆ, ಟೆಕ್ಸ್ಟ್ ಕೆಳಗಡೆ ಅಂಡರ್ಲೈನ್ ಬರುತ್ತೆ. ಇವಾಗ ನನಗೆ ಆ ಅಂಡರ್ಲೈನ್ ನ ಬೇಡ, ಅದನ್ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ ನಾವು ಹೇಗೆ ಮಾಡಕ್ ಸಾಧ್ಯ? ಅದಕ್ಕಂತಾನೆ ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿ ಇದೆ. ಈ ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾವು ಅಂಡರ್ಲೈನ್ ನ ರಿಮೂವ್ ಮಾಡಬಹುದು. ಅಥವಾ ನೀವು ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ಓಲ್ಡ್ ಪ್ರೈಸ್ 100 rupees ಇರುತ್ತೆ, ನ್ಯೂ ಪ್ರೈಸ್ 70 rupees ಇರುತ್ತೆ. ಇವಾಗ ಓಲ್ಡ್ ಪ್ರೈಸ್ 100 ಅಂತ ಇರೋದ್ರ ಮೇಲೆ ಒಂದು ಲೈನ್ ಥ್ರೂ ಹಾಕಿರ್ತಾರೆ, ಅಂದ್ರೆ ಆ ಟೆಕ್ಸ್ಟ್ ಮೇಲೆ ಲೈನ್ ನ ಎಳ್ದಿರ್ತಾರೆ. ಇವಾಗ ನಾವು ಆ ತರ ಲೈನ್ ನ ಹೇಗೆ ಬರ್ಸೋದು? ಇನ್ನೊಂದು ಸಿನಾರಿಯೋ ಹೇಳ್ತೀನಿ. ಮತ್ತೆ ಒಂದು ಟೆಕ್ಸ್ಟ್ ಇರುತ್ತೆ, ಆ ಟೆಕ್ಸ್ಟ್ ಮೇಲೆಗಡೆ ಲೈನ್ ಹಾಕ್ಬೇಕು ಅಂತ, ಕೆಳಗಡೆ ಎಲ್ಲ ಮೇಲೆಗಡೆ ಲೈನ್ ನ ಹೇಗೆ ಹಾಕೋದು, ಅದನ್ನು ಕೂಡ ನಾವು ಈ ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು ಇಲ್ಲ, ವೆರಿ ಸಿಂಪಲ್. ನಾವು ಇವಾಗ ಟೆಕ್ಸ್ಟ್ ನ ಅಪ್ಪರ್ ಕೇಸ್ ಮಾಡಬೇಕು ಅಥವಾ ಲೋವರ್ ಕೇಸ್ ಮಾಡಬೇಕು ಅಥವಾ ಕ್ಯಾಪಿಟಲೈಸ್ ಮಾಡಬೇಕು. ಕ್ಯಾಪಿಟಲೈಸ್ ಅಂತ ಅಂದ್ರೆ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಮಾತ್ರ ಕ್ಯಾಪಿಟಲ್ ಇರುತ್ತೆ, ಮಿಕ್ಕಿದೆಲ್ಲ ಸ್ಮಾಲ್ ಇರುತ್ತೆ. ಸೊ ಈ ತರ ನಾವು ಟೆಕ್ಸ್ಟ್ ನ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಅದು ಹೇಗೆ ಸಾಧ್ಯ? ನಾವು ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಒಂದು ಟೆಕ್ಸ್ಟ್ ಸ್ಪೇಸಿಂಗ್. ನಾವು ಯೂಶಲಿ ಏನ್ ಮಾಡ್ತಿದ್ವಿ, ಸ್ಕೂಲ್ಗಳಲ್ಲಿ ನೋಟ್ಸ್ ಬರ್ಕೊಳ್ಳುವಾಗ ಪ್ಯಾರಾಗ್ರಾಫ್ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ವಿ, ಓಕೆನಾ? ಅಂದ್ರೆ ಟೆಕ್ಸ್ಟ್ ಸ್ಪೇಸ್ ಕೊಡ್ತಾ ಇದ್ವಿ. ಆ ಸ್ಪೇಸಿಂಗ್ ನಾವು ಇವಾಗ ನಮ್ಮ ವೆಬ್ ಪೇಜ್ ಅಲ್ಲೂ ಕೂಡ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಾವು ಟೆಕ್ಸ್ಟ್ ಸ್ಪೇಸಿಂಗ್ ಪ್ರಾಪರ್ಟಿ ಯೂಸ್ ಮಾಡಬೇಕು. ಅದರಲ್ಲೂ ಕೂಡ ತುಂಬಾ ಪ್ರಾಪರ್ಟೀಸ್ ಬರುತ್ತೆ. ಇದು ಜಸ್ಟ್ ನಾನು ಹೆಡ್ಡಿಂಗ್ ಮಾತ್ರ ತಗೊಂಡಿರೋದು. ಆ ಎಲ್ಲಾ ಪ್ರಾಪರ್ಟಿಗಳನ್ನ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಡೆಮೋದಲ್ಲಿ. ನೆಕ್ಸ್ಟ್ ಒನ್ ಟೆಕ್ಸ್ಟ್ ಶಾಡೋ. ಇದು ತುಂಬಾ ಇಂಪಾರ್ಟೆಂಟ್ ಅಥವಾ ಅಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅನ್ಸುತ್ತೆ. ಟೆಕ್ಸ್ಟ್ ಗೆ ಶಾಡೋ ಹಾಕೋದು ಹೇಗೆ? ಸೊ ಆ ಶಾಡೋನ ಹೇಗೆ ಬರ್ಸೋದು, ಅದಕ್ಕೂ ಕೂಡ CSS ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಟೆಕ್ಸ್ಟ್ ಗೆ ಶಾಡೋ ಹಾಕೋದು ಹೇಗೆ ಅಂತ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಪ್ಪ ಅಂತಂದ್ರೆ ನಾನು ಇಷ್ಟು ಪ್ರಾಪರ್ಟೀಸ್, ಇಷ್ಟು ವೇ ಆಫ್ ಸ್ಟೈಲಿಂಗ್ ಟೆಕ್ಸ್ಟ್ ಗೆ ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮಗೆ CSS ಟೆಕ್ಸ್ಟ್ ಪ್ರಾಪರ್ಟೀಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾರಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡೋರಿದ್ರೆ ಅವ್ರಿಗೂ ಕೂಡ ಈ ಟೆಕ್ಸ್ಟ್ ಪ್ರಾಪರ್ಟೀಸ್ ಇಂಟರ್ವ್ಯೂ ಅಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡೋಣ ಇವಾಗ ಅಂತಂದ್ರೆ ಆಡಿಂಗ್ ಕಲರ್ ಟು ಅ ಟೆಕ್ಸ್ಟ್ ಅಂಡ್ ಅಲೈನಿಂಗ್ ಟೆಕ್ಸ್ಟ್. ಸೊ ಎರಡು ಮಾತ್ರ ಕಲಿತೀವಿ. ಫಸ್ಟ್ ಒಂದು ಟೆಕ್ಸ್ಟ್ ಗೆ ಕಲರ್ ನ ಹೇಗೆ ಹಾಕೋದು ಮತ್ತು ಟೆಕ್ಸ್ಟ್ ನ ಹೇಗೆ ಅಲೈನ್ ಮಾಡೋದು ಅಂತ. ಸೊ ಇವಾಗ ಕಲಿಯೋಣ ಫಸ್ಟ್ ಟೆಕ್ಸ್ಟ್ ಗೆ ಕಲರ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಕಲರ್ ಕ್ಯಾನ್ ಬಿ ಆಡೆಡ್ ಟು ಟೆಕ್ಸ್ಟ್ ಇನ್ 3 different ways. ನಾವು ಒಂದು ಟೆಕ್ಸ್ಟ್ ಗೆ ಕಲರ್ ನ 3 different ವೇಲಿ ಆಡ್ ಮಾಡಬಹುದು. ಒಂದು ಡೈರೆಕ್ಟ್ ಕಲರ್ ನೇಮ್ ಕೊಡಬಹುದು, ಅಥವಾ ಅದ್ರ ಎಕ್ಸಾಕ್ಟ್ ಕೋಡ್ ಕೊಡಬಹುದು, ಅಥವಾ ಅದರದ್ದು RGB ವ್ಯಾಲ್ಯೂ ಕೊಡಬಹುದು. ಸೊ ಅದು ಹೇಗೆ ಅಂತ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಣ. CSS ಪ್ರಾಪರ್ಟಿ ಟು ಅಲೈನ್ ಟೆಕ್ಸ್ಟ್ ಆಸ್ ಬಿಲೋ. ನಾವು ಈ ಒಂದು ಟೆಕ್ಸ್ಟ್ ನ ಅಲೈನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಎರಡು ಪ್ರಾಪರ್ಟಿಗಳಿದೆ. ಅದು ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಟೆಕ್ಸ್ಟ್ ಅಲೈನ್. ಸೊ ಈ ಟೆಕ್ಸ್ಟ್ ಅಲೈನ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾವು ಒಂದು ಟೆಕ್ಸ್ಟ್ ನ ಲೆಫ್ಟ್, ರೈಟ್ ಅಥವಾ ಸೆಂಟರ್ ಅಲೈನ್ ಮಾಡಬಹುದು. ಮತ್ತು ಇನ್ನೊಂದು ಡೈರೆಕ್ಷನ್ ಅಂಡ್ ಯೂನಿಕೋಡ್ ಬೈ ಡೈರೆಕ್ಷನ್. ಸೊ ಈ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಾವು ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಮಾಡಬಹುದು. ಏನಪ್ಪಾ ಡೈರೆಕ್ಷನ್ ಅಂತ ಅಂದ್ರೆ ಟೆಕ್ಸ್ಟ್ ಯೂಶಲಿ ಯಾವತ್ತು ಲೆಫ್ಟ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫಾಲ್ಟ್ ಆಗಿ ಅದು ರೈಟ್ ಇಂದ ಸ್ಟಾರ್ಟ್ ಆಗಬೇಕು, ರೈಟ್ ಟು ಲೆಫ್ಟ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ರೆ ನಾವು ಈ ಪ್ರಾಪರ್ಟಿ ಡೈರೆಕ್ಷನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಯೂನಿಕೋಡ್ ಬೈ ಡೈರೆಕ್ಷನ್ ಅಂತ ಅಂದ್ರೆ ಅದು ಲೆಟರ್ಸ್ ನ ಕೂಡ ರಿವರ್ಸ್ ಮಾಡುತ್ತೆ. ಸೊ ಜಾಸ್ತಿ ಥಿಯರಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ ನೆನ್ಪಿಟ್ಕೊಳ್ಳಿ ಎರಡು ಪ್ರಾಪರ್ಟಿ ಇದೆ. ಯಾವ್ದಪ್ಪ ಎರಡು ಪ್ರಾಪರ್ಟಿ ಅಂದ್ರೆ ಟೆಕ್ಸ್ಟ್ ಅಲೈನ್
ಡೈರೆಕ್ಷನ್ ಅಂಡ್ ಯೂನಿಕೋಡ್ ಬೈ ಡೈರೆಕ್ಷನ್. ಸೊ ಎರಡು ನೆನಪಿದ್ರೆ ಸಾಕು, ಡೆಮೋದಲ್ಲಿ ನಾನು ನಿಮಗೆ 100% ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಟೆಕ್ಸ್ಟ್ ಕಲರ್ನ ಹೇಗೆ ಮಾಡೋದು, ಅದಕ್ಕೆ 3 ವೇ ಇದೆ. ಒಂದು ಕಲರ್ ನೇಮ್, ಎಕ್ಸಾ ಕೋಡ್ ಮತ್ತು RGB ವ್ಯಾಲ್ಯೂ. ಅದೇ ರೀತಿ ಟೆಕ್ಸ್ಟ್ ನ ಹೇಗೆ ಅಲೈನ್ ಮಾಡ್ಬೋದು, ಅದಕ್ಕೂ ಕೂಡ 2 ಪ್ರಾಪರ್ಟಿ ಇದೆ. ಒಂದು ಟೆಕ್ಸ್ಟ್ ಅಲೈನ್, ಇನ್ನೊಂದು ಟೆಕ್ಸ್ಟ್ ಡೈರೆಕ್ಷನ್ ಅಂಡ್ ಯೂನಿಕೋಡ್ ಬೈ ಡೈರೆಕ್ಷನ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಾವು 2 ಪ್ರಾಪರ್ಟಿನ ತುಂಬಾ ಈಸಿಯಾಗಿ ಕಲ್ತ್ಕೋಬಹುದು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ನಿಮ್ಗೆ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು HTML ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, demo.html ಮತ್ತು demo.css ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ HTML ಫೈಲ್ಗೆ ಓಕೆನಾ CSS ಫೈಲ್ ಲಿಂಕ್ ಕೊಟ್ಟಿದ್ದೀನಿ. ಏನಕ್ಕಪ್ಪ ಅಂದ್ರೆ ನನ್ನ ಪ್ಯಾರಾಗ್ರಾಫ್ಗೆ ನಾನು ಏನೇ ಸ್ಟೈಲ್ಸ್ ಇಲ್ಲಿ ಬರೆದ್ರು ಓಕೆ ಅದು HTML ಫೈಲಲ್ಲಿ ಎಫೆಕ್ಟ್ ಆಗಲಿ ಅಂತ. ಸೊ ಇವಾಗ ಏನು ಕಲಿಯಕ್ಕೆ ಕೊಟ್ಟಿದ್ದೀವಿ ಅಂತ ಅಂದ್ರೆ ಒಂದು ಪ್ಯಾರಾಗ್ರಾಫ್ಗೆ ಕಲರ್ನ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಒಂದು ಪ್ಯಾರಾಗ್ರಾಫ್ನ ಅಂದ್ರೆ ಟೆಕ್ಸ್ಟ್ನ ಹೇಗೆ ಅಲೈನ್ ಮಾಡ್ಬೋದು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಏನ್ ಮಾಡೋಣ, ಈ ಪ್ಯಾರಾಗ್ರಾಫ್ಗೆ ಕಲರ್ ಅಪ್ಲೈ ಮಾಡೋಣ. ಓಕೆ, ಅದಕ್ಕೂ ಮುಂಚೆ ಏನ್ ಮಾಡೋಣ ಅಂತಂದ್ರೆ ನಾವು ಈ HTML ಫೈಲ್ನ ಬ್ರೌಸರ್ ರನ್ ಮಾಡಿ ನೋಡೋಣ ಔಟ್ಪುಟ್ ಬರ್ತಾ ಇದೆಯಾ ಅಂತ. ಸೊ ಅದಕ್ಕೆ ನಾನು ಈ ಫೋಲ್ಡರ್ CSS ಫೋಲ್ಡರ್ನ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಸೊ ಡೆಸ್ಕ್ಟಾಪ್ಗೆ ನ್ಯಾವಿಗೇಟ್ ಆಗ್ತೀನಿ. ನೋಡಿ ಇಲ್ಲಿದೆ ಆ ಫೋಲ್ಡರ್. ಡಬಲ್ ಕ್ಲಿಕ್ ಮಾಡಿದಾಗ ಫೋಲ್ಡರ್ ಓಪನ್ ಆಗುತ್ತೆ. ಅದೇ ರೀತಿ ಈ HTML ಫೈಲ್ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಬ್ರೌಸರ್ ಅಲ್ಲಿ ರನ್ ಆಗುತ್ತೆ. ನೋಡಿ ಇಲ್ಲಿ ಹಲೋ ಡಿಬಗ್ ಕೋಡಿಂಗ್ ಅಂತ ಕಂಟೆಂಟ್ ಬರ್ತಾ ಇದೆ. ಸೊ ಇವಾಗ ಇದಕ್ಕೆ ನಾವು ಕಲರ್ನ ಹೇಗೆ ಅಪ್ಲೈ ಮಾಡೋದು 3 ರೀತಿಯಲ್ಲಿ ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಸೊ ವಾಪಸ್ ಇಲ್ಲಿ ಹೋಗೋಣ. ಇಲ್ಲಿ ಸ್ಟೈಲ್ಸ್ ಬರೀತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಓಕೆ, ಪ್ಯಾರಾಗ್ರಾಫ್ಗೆ ಕಲರ್ ಡೈರೆಕ್ಟ್ ಆಗಿ ಫಸ್ಟ್ ಬಂದ್ಬಿಟ್ಟು ಕಲರ್ ನೇಮ್ ಕೊಡ್ಬೋದು. ಡೈರೆಕ್ಟ್ ಆಗಿ ನೋಡಿ ಕಲರ್ ನೇಮ್ ಕೊಡ್ತಾ ಇದ್ದೀನಿ. ನಾವು ಸ್ಕೂಲ್ಗಳಲ್ಲಿ ಇದೆ ಕಲರ್ ನೇಮ್ ಅಲ್ವಾ ಕಲ್ತಿರೋದು, ಡೈರೆಕ್ಟ್ ಆಗಿ ರೆಡ್, ಆರೆಂಜ್, ಗ್ರೀನ್ ಅಂತ. ಸೊ ಕಲರ್ ನೇಮ್ನ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ, ಸೇವ್ ಮಾಡ್ತೀನಿ. ವಾಪಸ್ ಇಲ್ಲಿ ಹೋಗಿ ರಿಫ್ರೆಶ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ರೆಡ್ ಕಲರ್ ಅಪ್ಲೈ ಆಗ್ತದೆ. ಸೊ ನಾವು ಒಂದು ಟೆಕ್ಸ್ಟ್ಗೆ ಕಲರ್ನ ಇನ್ನ 2 ರೀತಿ ಅಪ್ಲೈ ಮಾಡ್ಬೋದು. ಒಂದು ರೆಡ್ ಅಂತ ಡೈರೆಕ್ಟ್ ಕಲರ್ ನೇಮ್ ಕೊಡ್ಬೋದು, ಇಲ್ಲ ಅಂದ್ರೆ ಈ ರೆಡ್ ಕಲರ್ದು ನಾವು ಎಕ್ಸಾ ಕೋಡ್ ಕೊಡ್ಬೇಕಾಗುತ್ತೆ. ಏನಪ್ಪಾ ಎಕ್ಸಾ ಕೋಡ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ, FF0000 ಈ ತರ ಕೊಟ್ಟಾಗ ಅದು ಇದು ರೆಡ್ ಎಕ್ಸಾ ಕೋಡ್ ಆಗುತ್ತೆ. ಸೊ ನೀವು ಡೈರೆಕ್ಟ್ ಕಲರ್ ನೇಮ್ ಕೊಡ್ಬೋದು, ಅಥವಾ ಇಲ್ಲ ಅಂದ್ರೆ ರೆಸ್ಪೆಕ್ಟಿವ್ ಕಲರ್ದು ಎಕ್ಸಾ ಕೋಡ್ ಕೊಡ್ಬೇಕಾಗತ್ತೆ. ಸೊ ವಾಪಸ್ ಹೋಗಿ ರಿಫ್ರೆಶ್ ಮಾಡಿದ್ರೆ ನೋಡಿ ಇನ್ನೂ ರೆಡ್ ಕಲರ್ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ವೇ ಇದೆ. ಯಾವ್ದಪ್ಪ ಇನ್ನೊಂದು ವೇ ಅಂತ ಅಂದ್ರೆ ಈ ರೆಡ್ ಕಲರ್ದು RGB ವ್ಯಾಲ್ಯೂ ಕೂಡ ಕೊಡ್ಬೋದು. RGB ಅಂತ ಟೈಪ್ ಮಾಡಿದ್ರೆ ನೋಡಿ ಇಲ್ಲಿ ನೀವು ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಸೊ ರೆಡ್ ಬರಬೇಕು ಅಂದ್ರೆ ಹೈಯೆಸ್ಟ್ ನೀವು ಕೊಡ್ಬೇಕಾಗತ್ತೆ. ಏನಪ್ಪಾ ಹೈಯೆಸ್ಟ್ 0, ಮಿಕ್ಕಿದ್ದು ಗ್ರೀನ್ ಮತ್ತೆ ಬ್ಲೂಗೆ 0 ಕೊಡಬೇಕು, ರೆಡ್ಗೆ ಹೈಯೆಸ್ಟ್ ಕೊಡಬೇಕು 255 ಅಂತ. ನೋಡಿ ಸೇವ್ ಮಾಡಿದೆ, ಇಲ್ಲಿ ರೆಡ್ ಕಲರ್ ಬರ್ತಾ ಇದೆ. ವಾಪಸ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಇನ್ನೂ ರೆಡ್ ಅಪ್ಲೈ ಆಗ್ತಾ ಇದೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಕಲರ್ಗೆ, ಒಂದು ಟೆಕ್ಸ್ಟ್ಗೆ ಓಕೆನಾ ನಾವು ಕಲರ್ನ ಹೇಗೆ ಅಪ್ಲೈ ಮಾಡೋದು 3 ರೀತಿ ಅಂತ. 1 ಡೈರೆಕ್ಟ್ ಬೈ ಕಲರ್ ನೇಮ್, ಸೆಕೆಂಡ್ ಎಕ್ಸಾ ಕೋಡ್, ಥರ್ಡ್ ಒನ್ ಬೈ RGB ವ್ಯಾಲ್ಯೂ. ಸೊ ಇದು ಕಲರ್ನ ಅಪ್ಲೈ ಮಾಡೋ ರೀತಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಕಾನ್ಸೆಪ್ಟ್ ಅಂತ ಅಂದ್ರೆ ನೋಡಿ ಡಿಫಾಲ್ಟ್ ಆಗಿ ಈ ಟೆಕ್ಸ್ಟ್ ಯಾವತ್ತು ಲೆಫ್ಟ್ ಸೈಡ್ ಅಲೈನ್ ಆಗಿದೆ. ಇವಾಗ ಈ ಟೆಕ್ಸ್ಟ್ ನಾನು ಸೆಂಟರ್ ಅಲೈನ್ ಮಾಡಬೇಕು ಅಥವಾ ರೈಟ್ ಸೈಡ್ ಅಲೈನ್ ಮಾಡಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಅದಕ್ಕೂ ಕೂಡ ಒಂದು ಪ್ರಾಪರ್ಟಿ ಇದೆ. ಯಾವ್ದಪ್ಪ ಪ್ರಾಪರ್ಟಿ ಅಂತ ಅಂದ್ರೆ ಟೆಕ್ಸ್ಟ್ ಅಲೈನ್. ನೋಡಿ ಟೆಕ್ಸ್ಟ್ ಅಲೈನ್ ಇವಾಗ ರೈಟ್ ಸೈಡ್ ಅಲ್ಲಿ ಮಾಡಬೇಕು ಅಂದ್ರೆ ರೈಟ್ ಅಂತ ವ್ಯಾಲ್ಯೂ ಕೊಡಬೇಕು. ಸೊ ವಾಪಸ್ ಹೋಗಿ ರಿಫ್ರೆಶ್ ಮಾಡೋಣ. ನೋಡಿ ರೈಟ್ ಸೈಡ್ ಬರ್ತಾ ಇದೆ. ಸೆಂಟರ್ ಬೇಕು ಅಂತ ಅಂದ್ರೆ ಜಸ್ಟ್ ವ್ಯಾಲ್ಯೂ ಚೇಂಜ್ ಮಾಡಿ ಅಷ್ಟೇ, ರೈಟ್ ಬದಲು ಸೆಂಟರ್ ಕೊಡಬೇಕು. ನೋಡಿ ರಿಫ್ರೆಶ್ ಮಾಡೋಣ, ಇವಾಗ ಸೆಂಟರ್ ಬರ್ತಾ ಇದೆ. ಸೊ ಅರ್ಥ ಆಯ್ತಲ್ಲ ಒಂದು ಟೆಕ್ಸ್ಟ್ ನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ನ ಹೇಗೆ ಅಲೈನ್ ಮಾಡೋದು ಅಂತ. ಡಿಫಾಲ್ಟ್ ಆಗಿ ನೀವೇನು ಕೊಟ್ಟಿಲ್ಲ ಅಂತ ಅಂದ್ರೆ ಓಕೆನಾ, ಏನು ಕೊಟ್ಟಿಲ್ಲ ಅಂತಂದ್ರೆ ಅದೆಲ್ಲ ಅಲೈನ್ ಆಗಿರುತ್ತೆ, ಲೆಫ್ಟ್ ಸೈಡ್ ಅಲೈನ್ ಆಗಿರುತ್ತೆ. ಸೊ ಇದು ಡಿಫಾಲ್ಟ್ ವೇ ಆಫ್ ಅಲೈನಿಂಗ್ ದ ಟೆಕ್ಸ್ಟ್, ಲೆಫ್ಟ್ ಸೈಡ್ ಅಲೈನ್ ಆಗಿರುತ್ತೆ. ಸೊ ಮಿಕ್ಕಿದ್ ನಿಮ್ಗೆ ಬೇಕು ಅಂತಂದ್ರೆ ನೀವು ರೆಸ್ಪೆಕ್ಟಿವ್ ಹೇಳ್ಬೇಕು ಏನ್ ಬೇಕು ಅಂತ. ಓಕೆನಾ, ಸೆಂಟರ್ ಅಥವಾ ರೈಟ್ ಅಂತ. ಸೊ ಇಲ್ಲಿ ಸೆಂಟರ್ ಬರ್ತಾ ಇದೆ. ಇನ್ನೊಂದು ತೋರಿಸ್ಬೇಕು ನಾನು ನಿಮ್ಗೆ ಟೆಕ್ಸ್ಟ್ ಅಲೈನ್ದು. ಸೊ ಏನ್ ಮಾಡ್ತೀನಿ ಅಂತ ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಬದಲು ಪ್ಯಾರಾಗ್ರಾಫ್ ಬದಲು ಡಿವ್ ತಗೊಂತೀನಿ. ಡಿವ್ ಒಳಗಡೆ ಸ್ವಲ್ಪ ಜಾಸ್ತಿ ಕಂಟೆಂಟ್ ತಗೊಂತೀನಿ. ಸೇವ್ ಮಾಡೋಣ. ನೋಡಿ ಇಷ್ಟು ಕಂಟೆಂಟ್ ಇದೆ. ವಾಪಸ್ ಹೋಗಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಇಷ್ಟೊಂದು ಬರ್ತಾ ಇದೆ ಅಲ್ವಾ, ಟೆಕ್ಸ್ಟ್ ಬರ್ತಾ ಇದೆ. ಬಟ್ ಇನ್ನೊಂದು ಇಲ್ಲಿ ಸ್ಪೇಸ್ ನೋಡಿ ಎಷ್ಟು ಸ್ಪೇಸ್ ಮಿಗ್ತಾ ಇದೆ ಅಲ್ವಾ. ಸೊ ಇದನ್ನ ಝೂಮ್ ಮಾಡಿದೀನಿ, ಸ್ವಲ್ಪ ಝೂಮ್ ಕಡಿಮೆ ಮಾಡೋಣ. ನೋಡಿ ಎಷ್ಟು ಸ್ಪೇಸ್ ಮಿಗ್ತಾ ಇದೆ. ಸೊ ಇವಾಗ ನಾವು ಈ ಟೆಕ್ಸ್ಟ್ ನ ಎಂಡ್ ಟು ಎಂಡ್ ಅಲೈನ್ ಮಾಡಬೇಕು ಕಂಪ್ಲೀಟ್ ಆಗಿ ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಪ್ರಾಪರ್ಟಿ ಇದೆ. ಅದು ಯಾವುದು ಅಂತ ಇವಾಗ ತೋರಿಸ್ತೀನಿ ನೋಡಿ. div ಟೆಕ್ಸ್ಟ್ ಅಲೈನ್ ಜಸ್ಟಿಫೈ ಅಂತ ಕೊಡಬೇಕು. ಜಸ್ಟಿಫೈ ಮಾಡ್ಕೊಳ್ಳುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಇದರ ಸ್ಪೇಸ್ ಬರೋದಿಲ್ಲ. ಸೊ ನೋಡಿ ರಿಫ್ರೆಶ್ ಮಾಡೋದು ನೋಡಿ ಕಂಪ್ಲೀಟ್ ಆಗಿ ಅಕ್ವೈರ್ ಆಯ್ತು, ಎಲ್ಲೂ ಸ್ಪೇಸ್ ಬರ್ತಾ ಇಲ್ಲ ಅಲ್ವಾ. ಸೊ ಇದು ಟೆಕ್ಸ್ಟ್ ಅಲೈನ್ ಪ್ರಾಪರ್ಟೀಸ್ ಆಗುತ್ತೆ. ಸೊ ಎಷ್ಟಿದಾವೆ 4, ಲೆಫ್ಟ್, ರೈಟ್, ಸೆಂಟರ್ ಅಂಡ್ ಜಸ್ಟಿಫೈ. ಸೊ ಇದನ್ನ ನಮ್ಗೆ ಯಾವ ಸಿನಾರಿಯೋದಲ್ಲಿ ಬೇಕೋ ಆ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ಪ್ಯಾರಾಗ್ರಾಫ್ಗೆ ತಗೊಳ್ಳೋಣ.
ಸೊ ಏನಪ್ಪಾ ಅದು ಅಂತ ಅಂದ್ರೆ ಡೈರೆಕ್ಷನ್ ಅಂತ ಒಂದು ಪ್ರಾಪರ್ಟಿ ಇದೆ, ಇನ್ನೊಂದು ಯೂನಿಕೋಡ್ ಬೈ ಡೈರೆಕ್ಷನ್ ಅಂತಿದೆ. ಸೊ ಡೈರೆಕ್ಷನ್ ತಗೊಂತೀನಿ, ಡೈರೆಕ್ಷನ್ ಓಕೆನಾ. LTR ಅಂತಿದೆ. ಏನಪ್ಪಾ LTR ಅಂದ್ರೆ ಲೆಫ್ಟ್ ಟು ರೈಟ್. ಡಿಫಾಲ್ಟ್ ಆಗಿ ಟೆಕ್ಸ್ಟ್ ಲೆಫ್ಟ್ ಟು ರೈಟ್ ಅಲೈನ್ ಆಗ್ತಿರೋದು ಅಲ್ವಾ, ಲೆಫ್ಟ್ ಇಂದ ರೈಟ್ ಗೆ ಅಲೈನ್ ಆಗ್ತದೆ ನೋಡಿ. ಇದನ್ನ ತಗೊಂಡ್ರೆ ಇವಾಗ ಏನ್ ಮಾಡ್ತೀನಿ, ಇದನ್ನ ಟೆಕ್ಸ್ಟ್ ಲೆಫ್ಟ್ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ, ವಾಪಸ್ ಇಲ್ಲಿ ಬಂದು ರಿಫ್ರೆಶ್ ಮಾಡೋಣ. ನೋಡಿ ಡಿಫಾಲ್ಟ್ ಟೆಕ್ಸ್ಟ್ ಲೆಫ್ಟ್ ಅಲೈನ್ ಆಗಿದೆ. ಇವಾಗ ನಾವು ಡೈರೆಕ್ಷನ್ ಚೇಂಜ್ ಮಾಡಬೇಕು, ಟೆಕ್ಸ್ಟ್ ಯಾವತ್ತು ರೈಟ್ ಇಂದ ಸ್ಟಾರ್ಟ್ ಆಗಬೇಕು, ರೈಟ್ ಟು ಲೆಫ್ಟ್ ಹಾಕಬೇಕು ಅಂತ ಅಂದ್ರೆ ನಾವು ಡೈರೆಕ್ಷನ್ ಅಲ್ಲಿ ಇಲ್ಲಿ ಕೊಡ್ಬೋದು RTL ಅಂತ. RTL ಅಂದ್ರೆ ರೈಟ್ ಟು ಲೆಫ್ಟ್. ಸೊ ಸೇವ್ ಮಾಡ್ತೀನಿ, ವಾಪಸ್ ಇಲ್ಲಿ ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ನೋಡಿ ಇಲ್ಲಿ ಈ ತರ ಲೆಫ್ಟ್ ಇಂದ ಸ್ಟಾರ್ಟ್, ರೈಟ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಬರೆಯೋದಕ್ಕೆ, ಅಂದ್ರೆ ರೈಟ್ ಆಗೋದಕ್ಕೆ. ಓಕೆನಾ, ಅದಕ್ಕೆ ಎಕ್ಸ್ಲೇಟರಿ ಮಾರ್ಕ್ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇಲ್ಲ. ಸೊ ಇನ್ನೊಂದು ನೋಡೋಣ, ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇದನ್ನ ಆಸ್ ಆಫ್ ನಾವು ಚೇಂಜ್ ಕಮೆಂಟ್ ಮಾಡ್ತೀನಿ. ಸೊ ಅವಾಗ ಇನ್ನ ಆ ಕಡೆ ಮೂವ್ ಆಗುತ್ತೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಮೂವ್ ಆಗ್ತದೆ, ಈ ಕಡೆಯಿಂದ ರೈಟ್ ಆಗ್ತದೆ, ಅಂದ್ರೆ ರೈಟ್ ಟು ಲೆಫ್ಟ್ ಅದು ಬರೀತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ ವರ್ಡ್ಸ್ ಕೂಡ ರಿವರ್ಸ್ ಮಾಡಬೇಕು, ಅಲೋ ಇಲ್ಲಿ ಬರಬೇಕು, HELL ವರ್ಡ್ಸ್ ಕೂಡ ರಿವರ್ಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಪ್ರಾಪರ್ಟಿ ಇದೆ. ಯಾವ್ದಪ್ಪ ಪ್ರಾಪರ್ಟಿ ಅಂತ ಅಂದ್ರೆ ಯೂನಿಕೋಡ್ ಓಕೆನಾ ಬೈ ಡೈರೆಕ್ಷನಲ್ ಓವರ್ ರೈಡ್. ಇದನ್ನ ಸೇವ್ ಮಾಡೋಣ. ನೀವು ಅಬ್ಸರ್ವ್ ಮಾಡಿ, ಹಲೋ ಇಲ್ಲಿದೆ ಅಲ್ವಾ, ಇದು ಕೂಡ ರಿವರ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ರಿಫ್ರೆಶ್ ಮಾಡಿ ನೋಡಿ, ಇಲ್ಲಿ HELL ಡಿಬಗ್ ಕೋಡಿಂಗ್ ರಿವರ್ಸ್ ಆಗಿ ಸ್ಟಾರ್ಟ್ ಆಯ್ತು ಕಂಪ್ಲೀಟ್ ಆಗಿ. ಸೊ ಈ ತರ ನಾವೇನಾದ್ರೂ ಯೂಸ್ ಮಾಡಬೇಕು ಅಂತ ಅಂದ್ರೆ ನಾವು ಈ ಎರಡು ಪ್ರಾಪರ್ಟಿನ ನೆನ್ಪಿಟ್ಕೋಬೇಕು. ಯೂಶಲಿ ಯಾವುದು ಡೈರೆಕ್ಷನ್ RTL, ಯೂನಿಕೋಡ್ ಬೈ ಡೈರೆಕ್ಷನಲ್ ಓವರ್ ರೈಡ್ ಅಂತ. ಓಕೆನಾ, ಇದನ್ನ ಯೂಶಲಿ ನಾವೆಲ್ಲೂ ಯೂಸ್ ಮಾಡೋದಿಲ್ಲ. ಆಸ್ ಎ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ, ತುಂಬಾ ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾವ್ದನ್ನ, ಟೆಕ್ಸ್ಟ್ ಅಲೈನ್ ನ ಪ್ರಾಪರ್ಟಿನ ತುಂಬಾ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನ ಕಮೆಂಟ್ ಮಾಡಿದೀನಿ. ಆಸ್ ಎ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಷ್ಟೇ. ಸೊ ಇಷ್ಟು ಕಲ್ತೀವಿ ಅಲ್ವಾ, ಟೋಟಲಿ ನಾವು ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕಲ್ತಿದೀವಿ. ಒಂದು ಟೆಕ್ಸ್ಟ್ಗೆ ಕಲರ್ನ ಹೇಗೆ ಅಪ್ಲೈ ಮಾಡೋದು, ಇನ್ನೊಂದು ಟೆಕ್ಸ್ಟ್ ನ ಹೇಗೆ ಅಲೈನ್ ಮಾಡೋದು. ಟೆಕ್ಸ್ಟ್ ನ ನಾವು ಮೂರು ರೀತಿ ಅರೇಂಜ್ ಮಾಡ್ಬೋದು, ಲೆಫ್ಟ್, ರೈಟ್ ಅಂಡ್ ಸೆಂಟರ್. ಅದೇ ರೀತಿ ನಾವು ಟೆಕ್ಸ್ಟ್ ಲೆಟರ್ಸ್ ನ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಡೈರೆಕ್ಷನ್ RTL ಅಂತಿದೆ. ವರ್ಡ್ಸ್ ಕೂಡ ರಿವರ್ಸ್ ಮಾಡಬೇಕು ಅಂತ ಅಂದ್ರೆ ಯೂನಿಕೋಡ್ ಬೈ ಡೈರೆಕ್ಷನ್ ಓವರ್ ರೈಡ್ ಅಂತ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಇದೆ, ಅದನ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಅರ್ಥ ಆಯ್ತಲ್ಲ, ಒಂದು CSS ಟೆಕ್ಸ್ಟ್ ಗೆ ಕಲರ್ನ ಹೇಗೆ ಅಪ್ಲೈ ಮಾಡೋದು ಮತ್ತು ಅದನ್ನ ಹೇಗೆ ಅಲೈನ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ನೂ ಕೆಲವು ಪ್ರಾಪರ್ಟೀಸ್ ಇದೆ, ಅದನ್ನ ಕಲಿತಾ ಹೋಗೋಣ, ಮತ್ತೆ ಡೆಮೋ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಟೆಕ್ಸ್ಟ್ ಡೆಕೋರೇಷನ್ ಮತ್ತು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಪರ್ಟೀಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಟೆಕ್ಸ್ಟ್ ಡೆಕೋರೇಷನ್ ಏನಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. CSS ಪ್ರಾಪರ್ಟಿ ಟೆಕ್ಸ್ಟ್ ಡೆಕೋರೇಷನ್ ಇಸ್ ಯೂಸ್ ಟು ಸೆಟ್ ಆರ್ ರಿಮೂವ್ ಡೆಕೋರೇಷನ್ಸ್ ಫ್ರಮ್ ಟೆಕ್ಸ್ಟ್. ಇದರ ಅರ್ಥ ಏನು ಅಂತ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಹೈಪರ್ ಲಿಂಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಾವು ಹೈಪರ್ ಲಿಂಕ್ ನ ಕ್ರಿಯೇಟ್ ಮಾಡಿದಾಗ ಡಿಫಾಲ್ಟ್ ಆಗಿ ಏನಾಗುತ್ತೆ, ಆ ಹೈಪರ್ ಲಿಂಕ್ ಟೆಕ್ಸ್ಟ್ ಗೆ ಅಂಡರ್ಲೈನ್ ಬಂದಿರುತ್ತೆ. ಇವಾಗ ನಾವು ಅಂಡರ್ಲೈನ್ ನ ರಿಮೂವ್ ಮಾಡಬೇಕು ಅಂತ ಅಂದ್ರೆ ನಾವು ಈ ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಆ ಅಂಡರ್ಲೈನ್ ನ ಹೇಗೆ ಹೋಗ್ಸೋದು ಅದನ್ನ ನಿಮ್ಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಕಂಪಲ್ಸರ್ಲಿ ಈ ಪ್ರಾಪರ್ಟಿ ನಿಮಗೆ ಬೇಕಾಗುತ್ತೆ ಅಂಡರ್ಲೈನ್ ನ ರಿಮೂವ್ ಮಾಡೋದಕ್ಕೆ. ಇನ್ನೊಂದು ಸಿನಾರಿಯೋ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ತೋರಿಸಿರ್ತಾರೆ, ಓಕೆನಾ, ಈ ಪ್ರಾಡಕ್ಟ್ ಅರ್ಲಿಯರ್ ಪ್ರೈಸ್ 100 ರೂಪೀಸ್ ಇತ್ತು, ಮತ್ತೆ ಕರೆಂಟ್ ಪ್ರೈಸ್ 70 ರೂಪೀಸ್ ಇದೆ ಅಂತ. ಇವಾಗ 100 ರೂಪೀಸ್ ಇರುತ್ತಲ್ಲ, 100 ರೂಪೀಸ್ ಟೆಕ್ಸ್ಟ್ ಮೇಲೆ ಒಂದು ಲೈನ್ ಹಾಕಿರ್ತಾರೆ, ಅದಕ್ಕೆ ನಾವು ಲೈನ್ ಥ್ರೂ ಅಂತ ಕರಿತೀವಿ. ಸೊ ಅಥವಾ ನಾವು ಆತರ ಅದನ್ನ ಡಿಲೀಟ್ ಮಾಡಬೇಕು ಅಥವಾ ಲೈನ್ ಥ್ರೂ ಬರ್ಸ್ಬೇಕು ಅಂತ ಅಂದ್ರೆ ನಾವು ಮತ್ತೆ ಇದನ್ನ ಈ ಪ್ರಾಪರ್ಟಿ ಯೂಸ್ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಡೆಕೋರೇಷನ್. ಓಕೆ, ಇದು ಒಂದು ಯೂಸೇಜ್. ಇನ್ನೊಂದು ಸಿನಾರಿಯೋ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಟೆಕ್ಸ್ಟ್ ಇದೆ, ಓಕೆನಾ, ಆ ಟೆಕ್ಸ್ಟ್ ಮೇಲೆಗಡೆ ಓಕೆನಾ ಒಂದು ಲೈನ್ ಹಾಕಬೇಕು. ಸೊ ಆ ಲೈನ್ ನ ಹೇಗೆ ಹಾಕೋದು, ಅದಕ್ಕೂ ಕೂಡ ನಾವು ಈ ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಡೆಮೋದಲ್ಲಿ ನಿಮಗೆ 3 ಸಿನಾರಿಯೋ ತೋರಿಸ್ಕೊಡ್ತೀನಿ. ಒಂದು ಟೆಕ್ಸ್ಟ್ ಅಂಡರ್ಲೈನ್ ಆಗಿದ್ರೆ ಆ ಲೈನ್ ನ ಹೇಗೆ ರಿಮೂವ್ ಮಾಡೋದು, ಮತ್ತೆ ಟೆಕ್ಸ್ಟ್ ಮೇಲೆ ಇಂಟು ಮಾರ್ಕ್ ತರ ಒಂದು ಲೈನ್ ಎಳಿಬೇಕು ಅಂತಂದ್ರೆ ಅದನ್ನ ಹೇಗೆ ಮಾಡೋದು, ಮತ್ತೆ ಟೆಕ್ಸ್ಟ್ ಮೇಲೆಗಡೆ ಆನ್ ಟಾಪ್ ಆಫ್ ದ ಟೆಕ್ಸ್ಟ್ ಓಕೆನಾ ಲೈನ್ ಹಾಕೋದು ಹೇಗೆ, ಅದನ್ನ ನಿಮಗೆ ಈ ಸಿನಾರಿಯೋದಲ್ಲಿ 3 ಸಿನಾರಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್. CSS property text transform is used to specify uppercase and lowercase letters in a text. ಸೊ ನಾವು ಒಂದು ಟೆಕ್ಸ್ಟ್ ನ ಅಪ್ಪರ್ ಕೇಸ್ ಮಾಡಬೇಕು ಅಥವಾ ಲೋವರ್ ಕೇಸ್ ಮಾಡಬೇಕು ಅಥವಾ ಕ್ಯಾಪಿಟಲೈಸ್ ಮಾಡಬೇಕು ಅಂದ್ರೆ ನಾವು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಏನ್ ಮಾಡೋಣ, ಡೆಮೋಗೆ ಹೋಗೋಣ. ಡೆಮೋಗೆ ಹೋಗ್ಬಿಟ್ಟು ಎರಡು ಪ್ರಾಪರ್ಟಿನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇವಾಗ ಏನ್ ಮಾಡೋಣ, ಒಂದು ಸಿಂಪಲ್ ಡೆಮೋ ನೋಡೋಣ. ಡೆಮೋದಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮತ್ತೆ ಟೆಕ್ಸ್ಟ್ ಡೆಕೋರೇಷನ್ ಎರಡು ಪ್ರಾಪರ್ಟಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅವಾಗಲೇ ನಾವು ಈ ಡಿವ್ ತಗೊಂಡಿದ್ವಿ, ಇವಾಗ ನಮ್ಗೆ ಅದು ಬೇಕಾಗಿಲ್ಲ, ಸ್ವಲ್ಪ ನಾವು ರಿಮೂವ್ ಮಾಡೋಣ. ಓಕೆ, ಸೇವ್ ಮಾಡ್ತೀನಿ. ಇದಾದ್ಮೇಲೆ ಇನ್ನೊಂದು ಆಂಕರ್ ಟ್ಯಾಗ್ ತಗೊಂತೀನಿ. ಓಕೆನಾ, ಅದಕ್ಕೆ href hash ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಕಂಟೆಂಟ್ ಹಾಕೋಣ. ಕಂಟೆಂಟ್ ಬಂತು ಡಿಬಗ್ ಕೋಡಿಂಗ್ ಅಂತ. ಸೇವ್ ಮಾಡ್ತೀನಿ.
ವಾಪಸ್ ಡೆಮೋ.css ಫೈಲ್ಗೆ ಹೋಗೋಣ. ಇಲ್ಲಿ ಈ ಪ್ಯಾರಾಗ್ರಾಫ್ಗೆ ಏನೇನು ಕಂಟೆಂಟ್ ಕೊಟ್ಟಿದ್ದೀನಿ ರಿಮೂವ್ ಮಾಡ್ತೀನಿ, ಸ್ಟೈಲ್ಸ್ ಬರ್ದಿದ್ದೀನಿ ರಿಮೂವ್ ಮಾಡ್ತೀನಿ. ಓಕೆ ನೋಡಿ, 2 ಟ್ಯಾಗ್ ಇದೆ, ಒಂದು ಪ್ಯಾರಾಗ್ರಾಫ್, ಇನ್ನೊಂದು ಆಂಕರ್ ಟ್ಯಾಗ್. ವಾಪಸ್ ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಅಲೋ ಡಿಬಗ್ ಕೋಡಿಂಗ್ ಅಂತ ಪ್ಯಾರಾಗ್ರಾಫ್ ಇದೆ, ಇನ್ನೊಂದು ಆಂಕರ್ ಟ್ಯಾಗ್ ಇದೆ. ಓಕೆನಾ, ಈ ಆಂಕರ್ ಟ್ಯಾಗ್ಗೆ ನೀವು ಡಿಫಾಲ್ಟ್ ಆಗಿ ಅಬ್ಸರ್ವ್ ಮಾಡ್ಬೋದು ಅಂಡರ್ಲೈನ್ ಬರ್ತಾ ಇದೆ. ಇವಾಗ ನನಗೆ ಈ ಅಂಡರ್ಲೈನ್ ರಿಮೂವ್ ಮಾಡಬೇಕು ಅಂತ ಅಂದ್ರೆ ನಾವು ಟೆಕ್ಸ್ಟ್ ಡೆಕೋರೇಷನ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಸೊ ಅದನ್ನ ಹೇಗೆ ಅಂತ ಇವಾಗ ನೋಡೋಣ. ನೋಡಿ, ಆಂಕರ್ ಟ್ಯಾಗ್ ಇದೆ, ಅದಕ್ಕೆ ಸ್ಟೈಲ್ಸ್ ಬರೆಯೋಣ. ನಮ್ಮ CSS ಫೈಲಲ್ಲಿ ಎ ಅಂತ ತಗೊಂತೀನಿ, ಸ್ಟೈಲ್ಸ್ ಬರೆಯೋಣ. ಇಲ್ಲಿ ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ ಹೋಗಿ ರಿಫ್ರೆಶ್ ಮಾಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಟ್ಟಿದ ತಕ್ಷಣ ಈ ಅಂಡರ್ಲೈನ್ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಂಡರ್ಲೈನ್ ಬರ್ತಾ ಇಲ್ಲ. ಸೊ ಇದು ನಾವು ಒಂದು ಟೆಕ್ಸ್ಟ್ಗೆ ಅಂಡರ್ಲೈನ್ ಇದ್ರೆ ರಿಮೂವ್ ಮಾಡೋ ರೀತಿ ಆಗುತ್ತೆ. ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ವಿ? ಟೆಕ್ಸ್ಟ್ ಡೆಕೋರೇಷನ್ ನನ್. ಅದೇ ರೀತಿ ಇವಾಗ ಒಂದು ಪ್ಯಾರಾಗ್ರಾಫ್ ಇದೆ, ಅಲೋ ಡಿಬಗ್ ಕೋಡಿಂಗ್ ಅಂತ. ಓಕೆನಾ, ಈ ಪ್ಯಾರಾಗ್ರಾಫ್, ಈ ಅಲೋ ಡಿಬಗ್ ಕೋಡಿಂಗ್ ಇದೆ ಅಲ್ವಾ, ಇದ್ರ ಮೇಲೆಗಡೆ ಲೈನ್ ಬರ್ಸ್ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ನೋಡಿ, ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ಯಾರಾಗ್ರಾಫ್ ತಗೊಳ್ಳೋಣ. ಇಲ್ಲಿ ಟೆಕ್ಸ್ಟ್ ಡೆಕೋರೇಷನ್, ಓಕೆನಾ, ಓವರ್ಲೈನ್ ಅಂತ ಕೊಡಬೇಕು. ಓವರ್ಲೈನ್ ಅಂದ್ರೆ ಆನ್ ಟಾಪ್ ಆಫ್ ದ ಟೆಕ್ಸ್ಟ್ ಬರುತ್ತೆ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೀವು ಅಬ್ಸರ್ವ್ ಮಾಡ್ಬೋದು, ನೋಡಿ ಇಲ್ಲಿ ಟೆಕ್ಸ್ಟ್ ಮೇಲೆಗಡೆ ನಿಮಗೆ ಅಂಡರ್ಲೈನ್ ಆಗ್ತಾ ಇದೆ. ಸೊ ಇನ್ನೊಂದು ಸಿನಾರಿಯೋ ಇದೆ, ಅದು ಯಾವ್ದಪ್ಪ ಸಿನಾರಿಯೋ ಅಂತ ಅಂದ್ರೆ ಇಲ್ಲಿ ಬರ್ತೀನಿ, ಡಿ ಒಳಗಡೆ ಕಂಟೆಂಟ್ ಹಾಕೋಣ. ಏನಪ್ಪ ಕಂಟೆಂಟ್ ಅಂತಂದ್ರೆ ಡೆಲ್ ಲ್ಯಾಪ್ಟಾಪ್ ಅರ್ಲಿಯರ್ ಪ್ರೈಸ್ ವಾಸ್ rupees 10,000, ಆಫರ್ ನಾವು rupees 6,000 ಅಂತ ಇದೆ. ಸೊ ಸೇವ್ ಮಾಡ್ತೀನಿ. ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ಇಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಈ ₹10,000 ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಲೈನ್ ಥ್ರೂ ಹಾಕ್ಬೇಕು, ಅಂದ್ರೆ ಇಂಟು ಮಾರ್ಕ್ ಕ್ರಾಸ್ ಮಾಡಬೇಕು. ಅದು ಹೇಗೆ ಸಾಧ್ಯ ಅಂತಂದ್ರೆ ನೋಡಿ, ಈ ರೀತಿ ಮಾಡ್ಬೋದು ನಾವು. ಇದಿದೆ ಅಲ್ವಾ, ಸೊ ಓಕೆನಾ, ₹10,000 ಅಂತಿದೆ ಅಲ್ಲ, ಇದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನಾನು ಸ್ಪ್ಯಾನ್ ತಗೊಂತೀನಿ. ಓಕೆ, ಈ ಸ್ಪ್ಯಾನ್ ಒಳಗಡೆ ನಾನೇನ್ ಮಾಡ್ತೀನಿ, ಟೆಕ್ಸ್ಟ್ ನ ಹಾಕ್ತೀನಿ 10,000. ವಾಪಸ್ ಇಲ್ಲಿ ಬಂದು ನಾನು ಸ್ಟೈಲ್ಸ್ ಬರಿತೀನಿ. ಏನಪ್ಪಾ ಸ್ಟೈಲ್ಸ್ ಅಂತಂದ್ರೆ ಸ್ಪ್ಯಾನ್ಗೆ ಹೇಳ್ತಾ ಇದ್ದೀನಿ ಟೆಕ್ಸ್ಟ್ ಡೆಕೋರೇಷನ್, ಓಕೆನಾ, ಲೈನ್ ಥ್ರೂ ಅಂದ್ರೆ ಅದ್ರ ಮೇಲ್ಗಡೆ ಲೈನ್ ಬರುತ್ತೆ, ಅಂದ್ರೆ ಕ್ರಾಸ್ ಲೈನ್ ಬರುತ್ತೆ. ನೋಡಿ ಇಲ್ಲಿ ಡೆಲ್ ಲ್ಯಾಪ್ಟಾಪ್ ಅರ್ಲಿಯರ್ ಪ್ರೈಸ್ ವಾಸ್ ₹10,000, ಆಫರ್ ನಾವು ₹6,000. ನೋಡಿ, ಇದು ಟೆಕ್ಸ್ಟ್ ಮೇಲ್ಗಡೆ ಲೈನ್ ಬರ್ಸೋದಕ್ಕೆ ಈ ರೀತಿ ಟೆಕ್ಸ್ಟ್ ಡೆಕೋರೇಷನ್ ಓವರ್ಲೈನ್, ಟೆಕ್ಸ್ಟ್ ರಿಮೂವ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಡೆಕೋರೇಷನ್ ನನ್, ಲೈನ್ ಟೆಕ್ಸ್ಟ್ ಮೇಲ್ಗಡೆ ಕ್ರಾಸ್ ಮಾರ್ಕ್ ತರ ಲೈನ್ ಹಾಕ್ಬೇಕು ಅಂತಂದ್ರೆ ಟೆಕ್ಸ್ಟ್ ಡೆಕೋರೇಷನ್ ಲೈನ್ ಥ್ರೂ. ನೋಡಿ, 3 ಸಿನಾರಿಯೋ ಕೂಡ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಟೆಕ್ಸ್ಟ್ ಡೆಕೋರೇಷನ್ ಆಗುತ್ತೆ. ಸೊ ವಾಪಸ್ ಏನ್ ಮಾಡೋಣ, ಇಲ್ಲಿ ಬರೋಣ, H1 ಹೆಡ್ಡಿಂಗ್ ತಗೊಂಡಿದ್ದೀನಿ. ಓಕೆ, ಇಲ್ಲಿ ನಾನೇನ್ ಮಾಡ್ತೀನಿ, ಡಿಬಗ್ ಅಥವಾ ಈ ರೀತಿ ತಗೊಳ್ಳೋಣ, ಸಿ ಪ್ರೋಗ್ರಾಮಿಂಗ್. ಸೊ ಇವಾಗ ನಾನು ಇಲ್ಲಿ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಿ ಮಾತ್ರ ಕ್ಯಾಪಿಟಲ್ ಇದೆ, ಪಿ ಮಾತ್ರ ಕ್ಯಾಪಿಟಲ್ ಇದೆ, ಮಿಕ್ಕಿದೆಲ್ಲ ವರ್ಡ್ ಸ್ಮಾಲ್ ಇದೆ. ಇವಾಗ ಎಲ್ಲ ಕ್ಯಾಪಿಟಲ್ ಮಾಡಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ? ವಾಪಸ್ ಹೋಗ್ಬಿಟ್ಟು ಇಲ್ಲಿ ನಾವು ಸ್ಟೈಲ್ಸ್ ಬರೀಬೇಕು. H1 ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್, ಓಕೆನಾ, ಅಪ್ಪರ್ ಕೇಸ್ ಅಂತ ಕೊಡಬೇಕು. ಅಪ್ಪರ್ ಕೇಸ್ ಅಂತ ಕೊಟ್ರೆ ಏನಾಗುತ್ತೆ ನೋಡಿ, ಇನ್ನು ರಿಫ್ರೆಶ್ ಮಾಡಿಲ್ಲ, ಎಲ್ಲ ಸ್ಮಾಲ್ ಇದೆ, ಸಿ ಪಿ ಬಿಟ್ಟು ಎಲ್ಲ ಕ್ಯಾಪಿಟಲ್ ಆಯ್ತು. ಓಕೆನಾ, ಇವಾಗ ಎಲ್ಲ ಸ್ಮಾಲ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್, ಅದಕ್ಕಂತಾನೆ ಒಂದಿದೆ, ಯಾವ್ದಪ್ಪ ಅಂತಂದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಲೋವರ್ ಕೇಸ್ ಅಂತ ಇದೆ. ಸೇವ್ ಮಾಡ್ತೀನಿ. ನೋಡಿ, ಎಲ್ಲ ಲೋವರ್ ಕೇಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಸಿ ಅಂಡ್ ಪಿ. ಓಕೆ, ಸೊ ಇನ್ನೊಂದು ಸಿನಾರಿಯೋ ಇದೆ ನೋಡಿ, ಇಲ್ಲಿ ಏನಂತಂದ್ರೆ ನಾನು ಸಿ ಮತ್ತೆ ಪಿ ನ ಸ್ಮಾಲೇ ಕೊಟ್ಟಿರ್ತೀನಿ. ಓಕೆ, ಬಟ್ ನಮ್ಗೆ ಇವಾಗ ಏನಾಗಬೇಕು ಅಂತ ಅಂದ್ರೆ ವಾಪಸ್ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡಿ, ಏನಾಗಬೇಕು ಅಂತಂದ್ರೆ ಸಿ ಮತ್ತೆ ಫಸ್ಟ್ ಲೆಟರ್ ಆಫ್ ದ ವರ್ಡ್, ಇದರಲ್ಲಿ ಫಸ್ಟ್ ಲೆಟರ್ ಆಫ್ ದ ವರ್ಡ್ ಯಾವುದು? ಪಿ. ಸೊ ಇದು ಕ್ಯಾಪಿಟಲ್ ಆಗಬೇಕು. ಅದು ಹೇಗೆ ಸಾಧ್ಯ ಅಂತ ಅಂದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಕ್ಯಾಪಿಟಲೈಸ್ ಅಂತ ಒಂದಿದೆ. ನೋಡೋಣ ಸಿ ಮತ್ತೆ ಪಿ ಕ್ಯಾಪಿಟಲ್ ಆಗುತ್ತಾ ಅಂತ. ನೋಡಿ, ಸಿ ಮತ್ತೆ ಪಿ ಮಾತ್ರ ಕ್ಯಾಪಿಟಲ್ ಆಗ್ತಿದೆ. ನಾವು ಅದನ್ನ ನಮ್ಮ ಕೋಡಿಂಗ್ ಅಲ್ಲಿ ಚೇಂಜ್ ಮಾಡಿದ್ವಿ, ಬಟ್ ಡಿಫಾಲ್ಟ್ ಟೆಕ್ಸ್ಟ್ ಯಾವ ರೀತಿ ಇದೆ? ಎಲ್ಲ ಸ್ಮಾಲ್ ಇದೆ. ಬಟ್ ಕೋಡಲ್ಲಿ ನಾವು ಹೇಳಿದ್ವಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಕ್ಯಾಪಿಟಲೈಸ್ ಅಂದ್ರೆ ಫಸ್ಟ್ ಲೆಟರ್ಸ್ ಆಫ್ ದ ವರ್ಡ್ ಮಾತ್ರ ಕ್ಯಾಪಿಟಲ್ ಆಗುತ್ತೆ. ಇಲ್ಲಿ 2 ಕ್ಯಾಪಿಟಲ್ ಇದೆ, ಇದೆಲ್ಲ ಸ್ಮಾಲ್ ಇದೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ. ಟೆಕ್ಸ್ಟ್ ಡೆಕೋರೇಷನ್ 3 ಸಿನಾರಿಯೋಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೆಕ್ಸ್ಟ್ ಡೆಕೋರೇಷನ್ ನನ್, ಓವರ್ಲೈನ್ ಅಂಡ್ ಲೈನ್ ಥ್ರೂ, ಮತ್ತು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಕ್ಯಾಪಿಟಲೈಸ್, ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್. ಸೊ ಇದು 2 ಪ್ರಾಪರ್ಟಿ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಸ್ಲೈಡ್ಸ್ ಹೋಗೋಣ, ಮತ್ತೆ ಏನು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದೆ ಕಲಿಯೋಣ, ಡೆಮೋ ನೋಡೋಣ, ಫುಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಟೆಕ್ಸ್ಟ್ ಸ್ಪೇಸಿಂಗ್ ಪ್ರಾಪರ್ಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಒಂದು ಬಂದು
CSS text indent property is used to specify the indentation of the first line of the text. ಇದರ ಅರ್ಥ ಏನು ಅಂತ ಅಂದ್ರೆ ನಾವು ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾ ಇದ್ವಿ ನೋಟ್ಸ್ ಬರ್ಕೊಳ್ಳುವಾಗ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ ಬರೆಯುವಾಗ ಓಕೆನಾ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಆಮೇಲೆ ಬರಿತಾ ಇದ್ವಿ. ಅದೇ ರೀತಿ ಇವಾಗ ನಮ್ಮ ವೆಬ್ ಪೇಜ್ ಅಲ್ಲಿ ನಾವು ಮಾಡಬೇಕು ಅಂತ ಅಂದ್ರೆ ನಾವು ಟೆಕ್ಸ್ಟ್ ಇಂಡೆಂಟ್ ಪ್ರಾಪರ್ಟಿನ ಕಂಪಲ್ಸರಿಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಅವಾಗ ಯೂಸ್ ಮಾಡಿದಾಗ ಮಾತ್ರ ನಾವು ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ಗೆ ಸ್ವಲ್ಪ ಸ್ಪೇಸ್ ಕೊಡ್ಬೋದು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸೊ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಒನ್, CSS letter spacing property is used to specify the space between the letters in the text. ಇವಾಗ ನಮ್ಗೊಂದು ವರ್ಡ್ ಇದೆ, ಆ ವರ್ಡ್ ಅಂದ್ರೆ ಏನು, ಇಟ್ಸ್ ಕಾಂಬಿನೇಷನ್ ಆಫ್ ಲೆಟರ್ಸ್ ಅಲ್ವಾ. ಸೊ ಲೆಟರ್ಸ್ ಮಧ್ಯ ನಾವು ಸ್ಪೇಸಿಂಗ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವು ಲೆಟರ್ ಸ್ಪೇಸಿಂಗ್ ಪ್ರಾಪರ್ಟಿ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡು ವರ್ಡ್ಗಳ ಮಧ್ಯ ನಾವು ಸ್ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ವರ್ಡ್ ಸ್ಪೇಸಿಂಗ್ ಪ್ರಾಪರ್ಟಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು CSS ಲೈನ್ ಹೈಟ್ ಪ್ರಾಪರ್ಟಿ ಇಸ್ ಯೂಸ್ ಟು ಸ್ಪೆಸಿಫೈ ದ ಸ್ಪೇಸ್ ಬಿಟ್ವೀನ್ ದ ಲೈನ್ಸ್. ಅಂದ್ರೆ ಇವಾಗ ನಿಮ್ಮ ಹತ್ರ ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫ್ ಅಲ್ಲಿ ಒಂದು 5 ಲೈನ್ ಬರೋ ಅಷ್ಟು ಕಂಟೆಂಟ್ ಇದೆ ಓಕೆನಾ. ಇವಾಗ 5 ಲೈನ್ ಮಧ್ಯೆ ಸ್ವಲ್ಪ ಸ್ಪೇಸಸ್ ಇರುತ್ತೆ ಅಲ್ವಾ. ಇವಾಗ ಆ ಸ್ಪೇಸ್ ನ ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನೀವು ಲೈನ್ ಹೈಟ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಮತ್ತು CSS ವೈಟ್ ಸ್ಪೇಸ್ ಪ್ರಾಪರ್ಟಿ, ಇದೇನಪ್ಪ ವೈಟ್ ಸ್ಪೇಸ್ ಪ್ರಾಪರ್ಟಿ ಅಂತ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಒಂದು ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫ್ ಅಲ್ಲಿ 5 ಲೈನ್ ಇದೆ ಓಕೆನಾ. ಆ ಪ್ಯಾರಾಗ್ರಾಫ್ ಅಲ್ಲಿ ಜಾಸ್ತಿ ಕಂಟೆಂಟ್ ಇರೋದ್ರಿಂದ ಏನಾಯ್ತು, ಆ ವೆಬ್ ಪೇಜ್ ವಿಡ್ತ್ ಎಷ್ಟಿದೆ ಅಷ್ಟು ಮಾತ್ರ ಅಕ್ವೈರ್ ಆಗಿ ಮಿಕ್ಕಿದ ಟೆಕ್ಸ್ಟ್ ನೆಕ್ಸ್ಟ್ ಲೈನಿಗೆ ಬರ್ತಾ ಇದೆ ಅಲ್ವಾ. ಸೊ ಇವಾಗ ಆ ಟೆಕ್ಸ್ಟ್ ನೆಕ್ಸ್ಟ್ ಲೈನಿಗೆ ಬರಬಾರ್ದು, ಒಂದೇ ಲೈನ್ ಅಲ್ಲಿ ಎಲ್ಲ ಬರಬೇಕು ಅಂತ ಅಂದ್ರೆ ನಾವು ವೈಟ್ ಸ್ಪೇಸ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಸೊ ಇವೆಲ್ಲಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ಸ್ಟ್ ಇಂಡೆಂಟ್, ಲೆಟರ್ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್, ಲೈನ್ ಹೈಟ್ ಅಂಡ್ ವೈಟ್ ಸ್ಪೇಸ್. ಇದು ಒಂಥರ ನೀವು ಕಲಿಯುವಾಗ ತುಂಬಾ ಮ್ಯಾಜಿಕಲ್ ಅನ್ಸುತ್ತೆ, ಬಟ್ ಇದು ಕಲ್ತಾದ್ಮೇಲೆ ಇದ್ರ ಇಂಪಾರ್ಟೆನ್ಸ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಇವನ್ನ ಈ ಪ್ರಾಪರ್ಟೀಸ್ ಎಲ್ಲಾನು ನಾವು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇವಾಗ ಏನ್ ಮಾಡ್ತೀನಿ, ನಾನು ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ಬಿಟ್ಟು ಈ ಎಲ್ಲಾ ಪ್ರಾಪರ್ಟೀಸ್ ನಿಮಗೆ 1 by 1 ಡೆಮೋ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಏನ್ ಮಾಡೋಣ, ಟೆಕ್ಸ್ಟ್ ಸ್ಪೇಸಿಂಗ್ ಆ ಪ್ರಾಪರ್ಟಿ ಕಲ್ತ್ಕೋಣ. ಅದರಲ್ಲಿ 4-5 ಪ್ರಾಪರ್ಟಿ ನೋಡಿದ್ವಿ, ಅವೆಲ್ಲ ಪ್ರಾಪರ್ಟಿನ ಇಂಪ್ಲಿಮೆಂಟ್ ಮಾಡಿ ನೋಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಆಸ್ ಆಫ್ ನಾವು ಈ ಕಂಟೆಂಟ್ ರಿಮೂವ್ ಮಾಡ್ತೀನಿ, ಇದು ನಮಗೆ ಬೇಕಿಲ್ಲ, ಸೇವ್ ಮಾಡ್ತೀನಿ. ಇಲ್ಲೂ ಕೂಡ ಬಂದು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಓಕೆ, ವಾಪಸ್ ಇಲ್ಲಿ ಬರೋಣ. ಇಲ್ಲೇನ್ ಮಾಡ್ತೀನಿ, ಪ್ಯಾರಾಗ್ರಾಫ್ ತಗೊಂತೀನಿ. ಪ್ಯಾರಾಗ್ರಾಫ್ ಒಳಗಡೆ ಲೋರೆಮ್ *5. ಓಕೆ, ಇಷ್ಟು ಕಂಟೆಂಟ್ ಇದೆ, ತುಂಬಾ ದೊಡ್ಡ ಕಂಟೆಂಟ್ ಬಂತಲ್ವಾ. ಸೊ ಇದು ಇರಲಿ. ಸೊ ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ ಔಟ್ಪುಟ್ ಯಾವ ರೀತಿ ಬರ್ತಿದೆ ಅಂತ. ನೋಡಿ, ಇಷ್ಟು ಪ್ಯಾರಾಗ್ರಾಫ್ ಬರ್ತಾ ಇದೆ. ನಮ್ಗೆ ಇಷ್ಟೊಂದು ಬೇಕಾಗಲ್ಲ, ಸ್ವಲ್ಪ ರಿಮೂವ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ರಿಮೂವ್ ಮಾಡೋಣ. ಸೊ ರಿಫ್ರೆಶ್ ಮಾಡೋಣ. ನೋಡಿ, ಇಷ್ಟು ಟೆಕ್ಸ್ಟ್ ಬರ್ತಾ ಇದೆ. ನಾವು ಯೂಶಲಿ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ ಬರೆಯುವಾಗ ಸೊ ಯೂಶಲಿ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವಾಗ ನಮ್ಗೆ ಆ ಸ್ಪೇಸಿಂಗ್ ಹೇಗೆ ಅಪ್ಲೈ ಮಾಡೋದು ವೆಬ್ ಪೇಜ್ ಅಲ್ಲಿ ಅದನ್ನ ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಪ್ಯಾರಾಗ್ರಾಫ್ ಇದೆ, ಅದಕ್ಕೆ ಸ್ಟೈಲ್ಸ್ ಬರೆಯೋಣ. ಟೆಕ್ಸ್ಟ್ ಇಂಡೆಂಟ್ ಅದೇನ್ ಮಾಡ್ತೀನಿ, 10 ಪಿಕ್ಸೆಲ್ ಕೊಡ್ತೀನಿ. ಅಂದ್ರೆ 10 ಪಿಕ್ಸೆಲ್ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಫಸ್ಟ್ ಲೈನ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೀವು ಅಬ್ಸರ್ವ್ ಮಾಡೋದು ಸ್ವಲ್ಪ ಸ್ಪೇಸಿಂಗ್ ಬಂತು, ಸ್ವಲ್ಪ ಜಾಸ್ತಿ ಕೊಡ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. 40 ಕೊಟ್ಟಿದ್ದೀನಿ. ನೋಡಿ, ಇವಾಗ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಸ್ಪೇಸಿಂಗ್ ಕೊಟ್ಟು ಸ್ಟಾರ್ಟ್ ಆಯ್ತು ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್. ಸೊ ಈ ರೀತಿ ನಮಗೆ ಸ್ಪೇಸಿಂಗ್ ಬೇಕು ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ಗೆ ಅಂತ ಅಂದ್ರೆ ನಾವೇನ್ ಮಾಡಬೇಕು, ಟೆಕ್ಸ್ಟ್ ಇಂಡೆಂಟ್ ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ H1 ತಗೊಂತೀನಿ. ಅದಲ್ಲಿ ಹಲೋ ದೀಪಕ್ ಕೋಡಿಂಗ್ ಅಂತ ಕಂಟೆಂಟ್ ತಗೊಂಡಿದ್ದೀನಿ. ಸೇವ್ ಮಾಡ್ತೀನಿ. ವಾಪಸ್ ಇಲ್ಲಿ ಹೋಗಿ ರಿಫ್ರೆಶ್ ಮಾಡೋಣ. ನೋಡಿ, ಹಲೋ ಡಿಬಗ್ ಕೋಡಿಂಗ್ ಅಂತ ಬರ್ತಾ ಇದೆ. ಸೊ ಇವಾಗ ನಾನು ಎರಡು ಹೇಳ್ಕೊಡ್ತೀನಿ, ಒಂದು ಲೆಟರ್ ಸ್ಪೇಸಿಂಗ್, ಇನ್ನೊಂದು ವರ್ಡ್ ಸ್ಪೇಸಿಂಗ್. ಸೊ ಈ ಹಲೋ ಅನ್ನೋದು ಒಂದು ವರ್ಡ್, ಡಿಬಗ್ ಕೋಡಿಂಗ್ ಇಸ್ ಸೆಕೆಂಡ್ ವರ್ಡ್, ಡಿಬಗ್ ಇಸ್ ಸೆಕೆಂಡ್ ವರ್ಡ್ ಅಂಡ್ ಡಿಬಗ್ ಕೋಡಿಂಗ್ ಇಸ್ ಥರ್ಡ್ ವರ್ಡ್. ಸೊ 3 ವರ್ಡ್ ಇದೆ. ಈ ವರ್ಡ್ಗಳ ಮಧ್ಯ ಸ್ಪೇಸ್ ಇಷ್ಟಿದೆ ಅಷ್ಟೇ. ಸೊ ಇವಾಗ ಇದನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಅದಕ್ಕೆ ರೆಸ್ಪೆಕ್ಟಿವ್ ಸ್ಟೈಲ್ಸ್ ಬರೀಬೇಕು. H1 ಓಕೆ, ವರ್ಡ್ ಸ್ಪೇಸಿಂಗ್ ಅಂತ ಬರುತ್ತೆ ಓಕೆನಾ. 30 ಪಿಕ್ಸೆಲ್ ಕೊಡ್ತೀನಿ. ಸೇವ್ ಮಾಡಿದೆ. ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡಲ್ಲ, ಅಬ್ಸರ್ವ್ ಮಾಡಿ ಇಷ್ಟೇ ಸ್ಪೇಸ್ ಇದೆ. ರಿಫ್ರೆಶ್ ಮಾಡಿದಾಗ ನೋಡಿ, ವರ್ಡ್ಗಳ ಮಧ್ಯ ಸ್ಪೇಸ್ ಜಾಸ್ತಿ ಆಯ್ತು ಅಲ್ವಾ. ಅದೇ ರೀತಿ ನೋಡಿ, H ಅನ್ನೋದು ಒಂದು ಲೆಟರ್, E ಇಸ್ ಒಂದು ಲೆಟರ್ ಅಲ್ವಾ. ಈ ಲೆಟರ್ಗಳ ಮಧ್ಯ ಸ್ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಅದಕ್ಕೂ ಕೂಡ ಒಂದು ಪ್ರಾಪರ್ಟಿ ಇದೆ, ಯಾವ್ದಪ್ಪ ಅಂದ್ರೆ ಲೆಟರ್ ಸ್ಪೇಸಿಂಗ್ 20 ಪಿಕ್ಸೆಲ್ ಕೊಡ್ತೀನಿ. ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ಲೈಟ್ ಇನ್ನ ರಿಫ್ರೆಶ್ ಮಾಡಿಲ್ಲ ನೋಡಿ, ಎರಡು ಒಂದು ಅಕ್ಕಪಕ್ಕ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇವಾಗ ನಾವೇನಾದ್ರೂ ರಿಫ್ರೆಶ್ ಮಾಡಿದ್ರೆ ನೋಡಿ, ಸ್ಪೇಸ್ ಬಂತು, ಲೆಟರ್ಗಳ ಮಧ್ಯ ಸ್ಪೇಸ್ ಬಂತು. ಅದು ಹೇಗೆ ಬಂತು ಅಂತ ಅಂದ್ರೆ ನಾವು ಲೆಟರ್ ಸ್ಪೇಸಿಂಗ್ ಯೂಸ್ ಮಾಡಿದೀವಿ. ಸೊ ಇದು ವರ್ಡ್ ಸ್ಪೇಸಿಂಗ್ ಮತ್ತೆ ಲೆಟರ್ ಸ್ಪೇಸಿಂಗ್ ಯೂಸೇಜ್ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡೋಣ, ಅವಾಗ
ನೆಕ್ಸ್ಟ್ ಲೈನ್ಗೆ ಅದು ಮೂವ್ ಆಗೋದಿಲ್ಲ. 10 ಪಿಕ್ಸೆಲ್ ಕೊಟ್ಟಿದ್ದೀನಿ ನೋಡಿ, ಈ ರೀತಿ ಇದೆ. ಸೊ ನೆಕ್ಸ್ಟ್ ಅರ್ಥ ಮಾಡ್ಕೋಣ, ಲೈನ್ ಹೈಟ್ ಅಂತ. ನೋಡಿ ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ ಇದೆ, ಓಕೆನಾ. ಒಂದ್ ಲೈನ್, ಫಸ್ಟ್ ಲೈನ್ ಆಯ್ತು, ಸೆಕೆಂಡ್ ಲೈನ್ ಆಯ್ತು. ಫಸ್ಟ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ಮಧ್ಯ ಸ್ಪೇಸ್ ಸ್ವಲ್ಪ ಡಿಫಾಲ್ಟ್ ಸ್ಪೇಸ್ ಇದೆ ಎಲ್ಲದಕ್ಕೂ. ಅದನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಲೈನ್ ಹೈಟ್ ಕೊಡಬೇಕು. ಲೈನ್ ಹೈಟ್ 50 ಪಿಕ್ಸೆಲ್ ಕೊಡೋಣ. ಅವಾಗ ಏನಾಗುತ್ತೆ, ಈ ಲೈನ್ಗಳ ಮಧ್ಯ ಸ್ಪೇಸ್ ಜಾಸ್ತಿ ಆಗುತ್ತೆ. ನೋಡಿ ಜಾಸ್ತಿ ಆಯ್ತಲ್ವಾ. ಸೊ ಇದು ಲೈನ್ ಹೈಟ್ ಸ್ಪೆಷಾಲಿಟಿ ಆಗುತ್ತೆ. ಸೊ ಇನ್ನೊಂದಿದೆ, ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ ಅದನ್ನ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ div lorem ಸ್ಟಾರ್ 3 ಕಂಟೆಂಟ್ ಬಂತು. ಸೊ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಡ್ಯೂ ಕಂಟೆಂಟ್ ಬರ್ತಾ ಇದೆ ಅಲ್ವಾ. ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಟೆಕ್ಸ್ಟ್ ಬರುತ್ತೆ, ಆಮೇಲೆ ಗೊತ್ತಾಗುತ್ತೆ ಈ ವೆಬ್ ಪೇಜ್ ಇಷ್ಟೇ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಲೈನ್ಗೆ ಈ ಮ್ಯಾಕ್ಸಿಮಮ್ ಮೂವ್ ಆಗ್ತಾ ಇದೆ. ಅದೇ ರೀತಿ ಎಲ್ಲ ನೆಕ್ಸ್ಟ್ ಲೈನ್ಗೆ ಅಡ್ಜಸ್ಟ್ ಆಗ್ತಿದೆ. ಬಟ್ ಇವಾಗ ನನಗೆ ಈ ಕಂಪ್ಲೀಟ್ ಟೆಕ್ಸ್ಟ್ ಇದೆ ಅಲ್ವಾ, ಇದು ಒಂದೇ ಲೈನಲ್ಲಿ ಬರಬೇಕು. ಅಂದ್ರೆ ಡೋಲೋ ರೆಮ್ ಆದ್ಮೇಲೆ ಇದು ಮ್ಯಾಕ್ಸಿಮಮ್ ಇಲ್ಲೇ ಸ್ಟಾರ್ಟ್ ಆಗಬೇಕು, ನೆಕ್ಸ್ಟ್ ಲೈನಿಗೆ ಪುಷ್ ಆಗಬಾರ್ದು. ಒಂದೇ ಲೈನಲ್ಲಿ ಕಂಪ್ಲೀಟ್ ಕಂಟೆಂಟ್ ಬರಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಏನ್ ಮಾಡೋಣ ಅಂತ ಅಂದ್ರೆ ಒಂದು ಡ್ಯೂ ತಗೊಳ್ಳೋಣ, ರೆಸ್ಪೆಕ್ಟೆಡ್ ಡ್ಯೂ ಟ್ಯಾಗ್. ಅದಕ್ಕೆ ನಾವು ಒಂದು ಪ್ರಾಪರ್ಟಿನ ಅಪ್ಲೈ ಮಾಡಬೇಕು. ಯಾವ್ದಪ್ಪ ಪ್ರಾಪರ್ಟಿ ಅಂತ ಅಂದ್ರೆ ವೈಟ್ ಸ್ಪೇಸ್ ಅಂತ ಬರುತ್ತೆ. ವೈಟ್ ಸ್ಪೇಸ್ ನೋ ರ್ಯಾಪ್. ನಾವು ನೋ ರ್ಯಾಪ್ ಅಂತ ಕೊಂಡಿದ ತಕ್ಷಣ ಏನಾಗುತ್ತೆ ನೋಡಿ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ನೋಡಿ ಆಸ್ ಆಫ್ ನಾವು ರಿಫ್ರೆಶ್ ಮಾಡಿಲ್ಲ ಅಲ್ವಾ, ಈ ಕಂಟೆಂಟ್ ಆಟೋಮೆಟಿಕ್ ಆಗಿ ಅದೇ ಆ ಲೈನ್ ಆಗ್ಬಿಟ್ಟು ನೆಕ್ಸ್ಟ್ ಲೈನಿಗೆ ಬರ್ತಾ ಇದೆ. ಸೊ ಅದಕ್ಕೆ ನಿಮ್ಗೆ ಇಷ್ಟೊಂದು ಲೈನ್ಸ್ ಕಾಣ್ತಾ ಇದೆ. ಇವನ್ ನಾವು ರಿಸ್ಟ್ರಿಕ್ಟ್ ಮಾಡಬೇಕು, ಇಷ್ಟು ಕಂಟೆಂಟ್ ಸಪ್ರೇಟ್ ಲೈನಲ್ಲಿ ಬರಬಾರ್ದು, ಒಂದೇ ಲೈನಲ್ಲಿ ಎಲ್ಲಾ ಕಂಟೆಂಟ್ ಬರಬೇಕು ಅಂತ ಅಂದ್ರೆ ನಾವು ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ವಿ, ವೈಟ್ ಸ್ಪೇಸ್ ನೋ ರ್ಯಾಪ್ ಯೂಸ್ ಮಾಡಿದೀವಿ. ಸೊ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಈ ಕಂಟೆಂಟ್ ಒಂದೇ ಲೈನಲ್ಲಿ ಬರ್ತಾ ಇದೆ, ಅಷ್ಟು ಕಂಟೆಂಟ್. ಕೆಳಗಡೆ ಸ್ಕ್ರಾಲ್ ಬಾರ್ ಕೂಡ ಬರ್ತಾ ಇದೆ ಸ್ಕ್ರಾಲ್ ಮಾಡೋದಕ್ಕೆ. ಸೊ ಅರ್ಥ ಆಯ್ತಲ್ಲ, ನಾವು ತುಂಬಾ ಇರೋ ಕಂಟೆಂಟ್ ನಾವು ಒಂದೇ ಲೈನಲ್ಲಿ ಬರ್ಸೋದು ಹೇಗೆ. ಅದಕ್ಕಂತ ಒಂದು ಪ್ರಾಪರ್ಟಿ ಇದೆ. ಯಾವ್ದಪ್ಪ ಪ್ರಾಪರ್ಟಿ ಅಂದ್ರೆ ಡಿವ್ ವೈಟ್ ಸ್ಪೇಸ್ ನೋ ರ್ಯಾಪ್ ಅಂತ. ಸೊ ಈ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಸಾಕು, ಎಲ್ಲಾ ಕಂಟೆಂಟ್, ಕಂಪ್ಲೀಟ್ ಕಂಟೆಂಟ್ ಒಂದೇ ಲೈನಲ್ಲಿ ಬರುತ್ತೆ. ಬಟ್ ಯೂಶಲಿ ಅಕಾರ್ಡಿಂಗ್ ಟು ದ ವೆಬ್ ಸ್ಟ್ಯಾಂಡರ್ಡ್ಸ್ ನಾವು ಈ ಪ್ರಾಪರ್ಟಿನ ತುಂಬಾ ಕಡಿಮೆ ಯೂಸ್ ಮಾಡೋದು ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ. ಆಸ್ ಎ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇನ್ನೂ ಒಂದು ಪ್ರಾಪರ್ಟಿ ಉಳಿದಿದೆ. ಯಾವ್ದಪ್ಪ ಪ್ರಾಪರ್ಟಿ ಅಂತ ಅಂದ್ರೆ ಟೆಕ್ಸ್ಟ್ ಶಾಡೋ. ಅದ್ರದ್ದು ಥಿಯರಿ ಅರ್ಥ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಮತ್ತೆ ಡೆಮೋ ನೋಡೋಣ. ಸೊ ಟೆಕ್ಸ್ಟ್ ಶಾಡೋ ಪ್ರಾಪರ್ಟಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. CSS text shadow property adds shadow to a text. ಸೊ ನಾವು ಒಂದು ಟೆಕ್ಸ್ಟ್ಗೆ ಶಾಡೋನ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಾವು ಈ ಪ್ರಾಪರ್ಟಿನ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ, ಟೆಕ್ಸ್ಟ್ ಶಾಡೋ ಪ್ರಾಪರ್ಟಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಟೆಕ್ಸ್ಟ್ಗೆ ಶಾಡೋನ ತುಂಬಾ ಈಸಿಯಾಗಿ ಅಪ್ಲೈ ಮಾಡೋದು. ಅದನ್ನ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಡೆಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಟೆಕ್ಸ್ಟ್ ಶಾಡೋ ಪ್ರಾಪರ್ಟಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ನಮ್ಗೆ ಇಷ್ಟು ಕಂಟೆಂಟ್ ಬೇಕಿಲ್ಲ ಶಾಡೋ ಕಲಿವಾಗ. ಸೊ ಇದನ್ನ ರಿಮೂವ್ ಮಾಡ್ತೀನಿ. ಇಲ್ಲಿ ಸ್ಟೈಲ್ಸ್ ಕೂಡ ರಿಮೂವ್ ಮಾಡ್ತೀನಿ, ನಮ್ಗೆ ಇಷ್ಟು ಬೇಕಿಲ್ಲ. ಸೊ ವಾಪಸ್ ಇಲ್ಲಿ ಬಂದು ಸೇವ್ ಮಾಡೋಣ. ಇದ್ರೊಳಗಡೆ ನಾನು ಏನು ಮಾಡ್ತೀನಿ, ಇವಾಗ ಜಸ್ಟ್ ನಿಮಗೆ ಒಂದು ಪ್ಯಾರಾಗ್ರಾಫ್ ತಗೊಂತೀನಿ, ಅಲ್ಲಿ ಡಿಬಗ್ ಕೋಡಿಂಗ್ ಅಂತ ಕಂಟೆಂಟ್ ತಗೊಂತೀನಿ, ಸೇವ್ ಮಾಡ್ತೀನಿ. ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ, ಔಟ್ಪುಟ್ ಯಾವ ರೀತಿ ಬರ್ತದೆ ನೋಡೋಣ. ನೋಡಿ ಈ ರೀತಿ ಬರ್ತಾ ಇದೆ. ಇವಾಗ ನಾನು ಈ ಟೆಕ್ಸ್ಟ್ಗೆ ಶಾಡೋ ಅಪ್ಲೈ ಮಾಡಬೇಕು. ಸೊ ಶಾಡೋ ಹೇಗೆ ಅಪ್ಲೈ ಮಾಡೋದು ಅದನ್ನ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ, ಒನ್ ಬೈ ಒನ್ ಅಬ್ಸರ್ವ್ ಮಾಡಿ. ಸೊ ವೆರಿ ಸಿಂಪಲ್. ನಾವು ಶಾಡೋನ ಅಪ್ಲೈ ಮಾಡಬೇಕು ಅಂತಂದ್ರೆ ಫಸ್ಟ್ ಯಾವ ಟ್ಯಾಗ್ ಅಪ್ಲೈ ಮಾಡಬೇಕು ಆ ಟ್ಯಾಗ್ನ ತಗೋಬೇಕು. ಅಲ್ಲಿ ಒಂದು ಪ್ರಾಪರ್ಟಿ ಬರುತ್ತೆ ಟೆಕ್ಸ್ಟ್ ಶಾಡೋ ಅಂತ, ಓಕೆ. ಆ ಪ್ರಾಪರ್ಟಿನ ತಗೋಬೇಕು. ಇಲ್ಲಿ ನೀವು 3 ವ್ಯಾಲ್ಯೂಸ್ ಕೊಡಬೇಕಾಗತ್ತೆ, ಮತ್ತೆ ಒಂದು ಕಲರ್ ನೇಮ್ ಕೊಡಬೇಕಾಗತ್ತೆ. ಸೊ ಫಸ್ಟ್ ವ್ಯಾಲ್ಯೂ ಏನು ಕೊಡ್ತೀನಿ ನೋಡಿ, 2 ಪಿಕ್ಸೆಲ್ ಅಂತ ಕೊಡ್ತೀನಿ, ಮತ್ತೆ 2 ಪಿಕ್ಸೆಲ್ ಅಂತ ಕೊಡ್ತೀನಿ ಅಷ್ಟೇ. ಜಸ್ಟ್ ಸೇವ್ ಮಾಡ್ತೀನಿ. ಓಕೆ, ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ, ಏನು ಬರುತ್ತೆ ನೋಡೋಣ. ನೋಡಿ ಇಲ್ಲಿ ಬರ್ತಾ ಇದೆ, ಡಿಬಗ್ ಕೋಡಿಂಗ್ 2 ಸರಿ ಬರ್ತದೆ, ಒಂದು ಓವರ್ಲ್ಯಾಪ್ ಆಗ್ತದೆ ಒಂದ್ರ ಮೇಲೆ. ಸೊ ಇವಾಗ ಏನು ಮಾಡೋಣ, ಕಲರ್ ಕೊಡೋದನ್ನ, ಓಕೆನಾ. ಶಾಡೋ ಕಲರ್ ಯಾವ್ದು ಇರಬೇಕು ಅಂತ ನಾನು ರೆಡ್ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ, ವಾಪಸ್ ಹೋಗ್ತೀನಿ, ರಿಫ್ರೆಶ್ ಮಾಡ್ತೀನಿ. ನೋಡಿ ಇಲ್ಲಿ ಶಾಡೋ ರೆಡ್ ಕಲರ್ ಬರ್ತದೆ, ಒರಿಜಿನಲ್ ಕಲರ್ ಟೆಕ್ಸ್ಟ್ ಬ್ಲ್ಯಾಕ್ ಇದೆ, ಓಕೆನಾ. ಬಟ್ ಇದು ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಯಾಕಂದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋದ್ರಿಂದ ಅಲ್ವಾ. ಸೊ ಫಸ್ಟ್ ವ್ಯಾಲ್ಯೂ ನಾನು ಏನು ಆಡ್ ಮಾಡಿದೆ ನೋಡಿ, ಇಲ್ಲಿ 2 ಪಿಕ್ಸೆಲ್ ಅಂತ ಆಡ್ ಮಾಡಿದ್ದೀನಿ. ಫಸ್ಟ್ ಇನ್ನೊಂದು 2 ಪಿಕ್ಸೆಲ್ ರಿಮೂವ್ ಮಾಡ್ತೀನಿ. ಸೊ ಫಸ್ಟ್ ವ್ಯಾಲ್ಯೂ ನಾನು ಏನು 2 ಪಿಕ್ಸೆಲ್ ಅಂತ ಆಡ್ ಮಾಡಿದ್ದೀನಿ ಅದು ಹೇಗೆ ವರ್ಕ್ ಆಗುತ್ತೆ ಇವಾಗ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಏನು ಬರ್ತಾ ಇಲ್ಲ ಆಸ್ ಆಫ್ ನೌ ಅಲ್ವಾ. ಸೊ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ವ್ಯಾಲ್ಯೂ 2 ಪಿಕ್ಸೆಲ್ ಕೊಡ್ತೀರಲ್ವಾ, ಅದು ಟಾಪ್ ಇಂದ ಮೂವ್ ಆಗುತ್ತೆ. ಇನ್ನೊಂದು ವ್ಯಾಲ್ಯೂ 2 ಪಿಕ್ಸೆಲ್ ಕೊಡ್ತೀರಲ್ವಾ, ಅದು ಲೆಫ್ಟ್ ಇಂದ ಮೂವ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಈ ರೀತಿ ಕಾಣೋದು. ನೋಡಿ ಇಲ್ಲಿ ಟಾಪ್ ಇಂದ 2 ಪಿಕ್ಸೆಲ್ ಮೂವ್ ಆಗಿದೆ, ಲೆಫ್ಟ್ ಇಂದ 2 ಪಿಕ್ಸೆಲ್ ಮೂವ್ ಆಗಿದೆ. ಸೊ ಅದಕ್ಕೆ ಅದು ಓವರ್ಲ್ಯಾಪ್ ಆಗಿರೋ ತರ ಕಾಣ್ತಾ ಇದೆ. ಸೊ ಇವಾಗ ನಮ್ಗೆ ಇದು ವಿಜುವಲ್
ಅಷ್ಟು ಗ್ರೇಟ್ ಆಗಿ ಕಾಣ್ತಿಲ್ಲ, ತುಂಬಾ ರಿಚ್ ಆಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಒಂಥರ ಕನ್ಫ್ಯೂಸಿಂಗ್ ಇದೆ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ಬ್ಲ್ಯಾಕ್ ಮತ್ತೆ ರೆಡ್ ಎರಡು ಮಿಕ್ಸ್ ಆಗಬೇಕು, ಬ್ಲರ್ ಆಗಬೇಕು. ಈ ರೆಡ್ ಕಲರ್ ಬ್ಲರ್ ಹೇಗ್ ಮಾಡೋದು, ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕು. ಥರ್ಡ್ ವ್ಯಾಲ್ಯೂ ಕೊಡ್ತೀನಿ ನೋಡಿ, ಅದು 2 ಪಿಕ್ಸೆಲ್ ಕೊಡ್ತೀನಿ. ಸೊ ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಟಾಪ್ ಇಂದ ಮೂವ್ ಆಗೋದಕ್ಕೆ, ಸೆಕೆಂಡ್ ವ್ಯಾಲ್ಯೂ ಬಂದು ಲೆಫ್ಟ್ ಇಂದ ಮೂವ್ ಆಗೋದಕ್ಕೆ, ಥರ್ಡ್ ವ್ಯಾಲ್ಯೂ ಏನ್ ಕೊಡ್ತಾ ಇದೀವಿ 2 ಪಿಕ್ಸೆಲ್ ಅಲ್ವಾ, ಇದು ಈ ರೆಡ್ ಕಲರ್ ನ ಬ್ಲರ್ ಮಾಡೋದಕ್ಕೆ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಇವಾಗ ನಾವು ಈಸಿಯಾಗಿ ರೀಡ್ ಮಾಡ್ಬೋದು. ಈ ಟೆಕ್ಸ್ಟ್ ಶಾಡೋ ಹಿಂದೆಗಡೆ ಇದೆ ಅಲ್ವಾ. ಸೊ ಇದು ಒಂದು ಟೆಕ್ಸ್ಟ್ಗೆ ಶಾಡೋ ಅಪ್ಲೈ ಮಾಡೋ ರೀತಿ ಆಗುತ್ತೆ. ಸೊ ಟೋಟಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು 3 ವ್ಯಾಲ್ಯೂ ಕೊಡಬೇಕು, 3 ನ್ಯೂಮರಿಕಲ್ ವ್ಯಾಲ್ಯೂ ಕೊಡಬೇಕು, ಅದಾದ್ಮೇಲೆ ಒಂದು ಕಲರ್ ನೇಮ್ ಕೊಡಬೇಕು. ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಟಾಪ್ ಇಂದ ಟೆಕ್ಸ್ಟ್ ನ ಮೂವ್ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಲೆಫ್ಟ್ ಇಂದ ಮೂವ್ ಆಗುತ್ತೆ, ಥರ್ಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಓಕೆನಾ ಅದು ಈ ರೆಸ್ಪೆಕ್ಟಿವ್ ಕಲರ್ ನ ಬ್ಲರ್ ಮಾಡುತ್ತೆ. ನೀವು ಈ ಥರ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ನೋಡಿ, ವಾಪಸ್ ಇಲ್ಲಿ ಹೋಗ್ತೀನಿ ತೋರಿಸ್ತೀನಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ನೋಡಿ, ಈ ರೀತಿ ಜಸ್ಟ್ ಕಲರ್ ಬರುತ್ತೆ, ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಲುಕ್ ಕೂಡ ಚೆನ್ನಾಗಿರತ್ತಿಲ್ಲ. ಇವಾಗ ಸೊ ಆ ಕಲರ್ ನ ಬ್ಲರ್ ಮಾಡ್ಬೇಕಂದ್ರೆ ಥರ್ಡ್ ವ್ಯಾಲ್ಯೂ ನೀವು ಕೊಡ್ಬೇಕು ಈ ತರ 2 ಪಿಕ್ಸೆಲ್ ಅಂತ, ಆವಾಗ ಲುಕ್ ಅಂಡ್ ಫೀಲ್ ಕಲರ್ದು ಚೇಂಜ್ ಆಗುತ್ತೆ. ಓಕೆ, ಇವಾಗ ನೀವು ಮಲ್ಟಿಪಲ್ ಕಲರ್ಸ್ ಕೊಡಬೇಕು, ಮಲ್ಟಿಪಲ್ ಶಾಡೋಸ್ ಕೊಡಬೇಕು ಅಂದ್ರೆ ನೀವು ಏನ್ ಮಾಡಬೇಕು, ಇದನ್ನ ಈ ಒಂದ್ ಸೆಟ್ ನ ಓಕೆನಾ ಇಟ್ ಶುಡ್ ಬಿ ಸಪರೇಟೆಡ್ ಬೈ ಕಾಮಾ, ಇದಾದ್ಮೇಲೆ ಕಾಮಾ ಸಪರೇಟ್ ಮಾಡಬೇಕು. 0 ಪಿಕ್ಸೆಲ್ 2 ಪಿಕ್ಸೆಲ್ 2 ಪಿಕ್ಸೆಲ್ ಬ್ಲೂ ಅಂತ ಕೊಡೋಣ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು 2 ಶಾಡೋ ಬರ್ತದೆ. ಯಾವ್ಯಾವ ಕಲರ್ದು, ಒಂದು ಬ್ಲೂ ಕಲರ್, ಇನ್ನೊಂದು ರೆಡ್ ಕಲರ್. ಸೊ ಮಲ್ಟಿಪಲ್ ಶಾಡೋಸ್ ಕಲರ್ಸ್ ತೋರಿಸ್ಬೇಕು ಅಂತಂದ್ರೆ ನೀವು ಈ ರೀತಿ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಒಂದು ಟೆಕ್ಸ್ಟ್ಗೆ ಶಾಡೋನ ಹೇಗೆ ಅಪ್ಲೈ ಮಾಡೋದು ಅಂತ. ನಿಮ್ಗೆ ಇದು ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಸೆಕೆಂಡ್ ವ್ಯಾಲ್ಯೂ ಇದು ಬಿಟ್ಬಿಡಿ, ನೋ ಇಶ್ಯೂಸ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಫಸ್ಟ್ ವ್ಯಾಲ್ಯೂ ಏನಕ್ಕೆ, ಸೆಕೆಂಡ್ ವ್ಯಾಲ್ಯೂ ಏನಕ್ಕೆ, ಮತ್ತೆ ಥರ್ಡ್ ವ್ಯಾಲ್ಯೂ ಏನಕ್ಕೆ ಅಂತ. ಸೊ ಇದು ಒಂದು ಟೆಕ್ಸ್ಟ್ಗೆ ಶಾಡೋ ಅಪ್ಲೈ ಮಾಡೋ ರೀತಿ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ನಿಮಗೆ CSS ಫಾಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಾಂಟ್ಸ್ ಕೂಡ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಅದನ್ನ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಎಂಡ್ ಟು ಎಂಡ್. ಅಂದ್ರೆ ವೆಬ್ ಪೇಜ್ ಅಲ್ಲಿ ಒಂದು ಫಾಂಟ್ ನ ಹೇಗೆ ಇನ್ಕ್ಲೂಡ್ ಮಾಡೋದು, ಒಂದು ಫಾಂಟ್ ಫ್ಯಾಮಿಲಿನ ಹೇಗೆ ಅಪ್ಲೈ ಮಾಡೋದು, ಅದನ್ನ ನಾನು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಅವಾಗ ಮಾತ್ರ CSS ಫಾಂಟ್ಸ್ ಪ್ರಾಪರ್ಟಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸೋದಿದ್ರೆ code2corner@gmail.com ಗೆ ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.